ಸ್ತ್ರೀಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿದೇಶಕಾನ್ ಈಶಾವಾಸ್ಯೋಪನಿಷದಃ ಕರಿಷ್ಯಾನ್ ಅರ್ಥಸಂಗ್ರಹಂ ಅಂತ ರಾಘವೇಂದ್ರ ತೀರ್ಥರು ಕೂಡ ಮಾಡಿದ್ದಾರೆ. ಈಗ ನಾವು ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಈ ಎರಡು ಶ್ಲೋಕಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪರಮಾತ್ಮನು ಆತ್ಮ, ಎಷ್ಟು ಸರ್ವಾಣಿ ಭೂತಾನಿ ಸಮಸ್ತ ಪ್ರಾಣಿಗಳು ಕೂಡ ಅಂದರೆ ಚರಾಚರ ಭೂತಗಳು ಅಚಿದಾತ್ಮಕವಾದಕ್ಕಂಥ ಸಮಸ್ತ ಜಗತ್ತು ಕೂಡ ಆತ್ಮನ್ನೇವ ಅನುಪಶ್ಯತಿ ಅಂದರೆ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದೆ ಎಂಬುದಾಗಿ ಯಾರು ತಿಳಿತಾರೋ, ಎಷ್ಟು ಅಂದರೆ ನಿಸ್ಸಂದೇಹಂ ಪಶ್ಯತಿ ತಿಳಿತಾನೆ. ಸಮಸ್ತ ಚರಾಚರ ಪ್ರಪಂಚಗಳೆಲ್ಲವೂ ಕೂಡ ಪರಮಾತ್ಮನಲ್ಲಿ ಆಶ್ರಯ ಪಡೆದಿದೆ ಅಂತ ಯಾರು ತಿಳ್ಕೊಂತಾರೋ ಒಂದಿದು. ಹಾಗೆ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಸರ್ವಭೂತಗಳಲ್ಲಿಯೂ ಕೂಡ ಪರಮಾತ್ಮನನ್ನು ನಿಯಂತ್ರವಾಗಿ ಇದ್ದಾನೆ ಅಂತ ಯಾರು ತಿಳ್ಕೊಂತಾರೋ ಪರಿಭಿಯ ಅನುಪಶ್ಯತಿ ತತಃ ಪರಮಾತ್ಮ ಸ್ವರೂಪ ಜ್ಞಾನ ಅವನಿಗೆ ಬಂದಿದ್ದಕ್ಕಾಗಿ ನ ವಿಜುಗುಪ್ಸತೆ ಯಾವುದೇ ರೀತಿಯಾದಕ್ಕಂಥ ಭಯ ಇಲ್ಲದಕ್ಕೋಸ್ಕರವಾಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಚ್ಛಾ ಬರಲ್ಲ. ಸರ್ವತ್ರ ಪರಮಾತ್ಮ ಇದ್ದಾನಲ್ಲ, ಅವನು ನೋಡ್ಕೊತಾನೆ ಅಂತ. ಪ್ರಹ್ಲಾದ ರಾಜನಿಗೆ ಇದೇ ಜ್ಞಾನ ಇದ್ದಿದ್ದು ಮುಖ್ಯವಾಗಿ. ಈ ಜ್ಞಾನ ಇದ್ದಿದ್ದಕ್ಕಾಗಿ ನಮಗೆ ಪರಮಾತ್ಮ ರಕ್ಷಿತನಾದ ಅಲ್ವಾ. ಅವರೇ ಹೇಳ್ತಾರೆ, ಎಲ್ಲ ಪ್ರಾಣಿಗಳೂ ಕೂಡ ಪರಮಾತ್ಮನಲ್ಲಿ ಆಶ್ರಯ ಪಡೆದಿದೆ ಅಂತ ಒಂದು ತತ್ವ. ಎರಡನೆಯದು ತತಃ ಪರಮಾತ್ಮ ಸ್ವರೂಪ. ಆಮೇಲೆ ಆಯಿತು ಸರ್ವಭೂತಗಳಲ್ಲಿಯೂ ಕೂಡ ನಿಯಂತ್ರವಾಗಿ ಪರಮಾತ್ಮ ಇದ್ದಾನೆ ಅಂತ ಯಾರು ತಿಳ್ಕೊತಾರೋ, ಒಂದು ಎರಡು ಅಂಶಗಳು ಯಾವುದ್ಯಾವುದು, ಎಲ್ಲ ಸಮಸ್ತ ಚಿದಾತ್ಮಕವಾದ ಪ್ರಪಂಚ ಎಲ್ಲೂ ಕೂಡ ಪರಮಾತ್ಮನಲ್ಲಿ ಆಶ್ರಯ ಪಡೆದಿದೆ ಅಂತ ಮೊದಲನೇ ಯಾರು ತಿಳ್ಕೊತಾರೋ. ಆಮೇಲೆ ಪರಮಾತ್ಮ ಏನಿದ್ದಾನೆ ಅವನು ಎಲ್ಲ ಪ್ರಾಣಿಗಳಲ್ಲೂ ಕೂಡ ನಿಯಾಮಕರಾಗಿದ್ದಾನೆ ಅಂತ ಯಾರು ತಿಳ್ಕೊತಾರೋ ಅವ್ರಿಗೆ ಯಾರಿಂದನೂ ಭಯ ಬರೋಲ್ಲ. ಯಾಕೆ ಅವನೊಳಗಡೆ ಕೂಡ ಪರಮಾತ್ಮ ಇದ್ದ ಅಲ್ಲ, ನನ್ನೇನೇ ಮಾಡ್ತಾನೆ, ರಕ್ಷಣೆ ಮಾಡೋದು ಪರಮಾತ್ಮ ಇದ್ದ ಅಲ್ಲ ಅಂದರೆ ಜ್ಞಾನಿ ಇರುತ್ತೆ ಅವನಿಗೆ. ಆದ್ದರಿಂದ ಅವನಿಗೆ ಯಾವುದೇ ಒಂದು ದೋಷ ಎಂಬುದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಶ್ರೀಮದ್ ಆಚಾರ್ಯರು ಕೂಡ ಇದೇ ಮಾತನ್ನೇ ಹೇಳ್ತಾರೆ ನೋಡಿ. ಯಸ್ಮಿನ್ ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಎರಡೂ ಇದೆ. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಎಂಬ ಜ್ಞಾನ, ಸರ್ವಂಚ ಪರಮಾತ್ಮನಿ ಎಲ್ಲವೂ ಪರಮಾತ್ಮನಿದೆ ಎಂಬತಕ್ಕಂಥ ಜ್ಞಾನ ಯಾರು ಇರುತ್ತೆ ಅವನಿಗೂ ಭಯಾಭಾವ. ಯಾಕೆ ಆತ್ಮಜ್ಞಾನಿ ಆದ್ದರಿಂದ ಅವರಿಗೆ ಭಯ ಇಲ್ಲ. ಅದಕ್ಕೋಸ್ಕರವಾಗಿ ನ ಆತ್ಮಾನಂ ಗೋಪ್ತುಮಿಚ್ಛತಿ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕೊಂಡು ಇಚ್ಛಾ ಪಡುವುದಿಲ್ಲ. ಯಾಕೆ ಬ್ರಹ್ಮಜ್ಞಾನಿ ಆದ್ದರಿಂದ ಅಂತ ಶೌಕರಾಯಣ ಶ್ರುತಿ ಹೇಳ್ತಾ ಇದೆ. ಇನ್ನು ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ ತತ್ರ ಗೋಮೋಹಃ ಕಹ ಶೋಕಃ ಏಕತ್ವಂ ಅನುಪಶ್ಯತಃ. ಇನ್ನೊಂದು ರೀತಿ ಅದನ್ನು ತಿಳಿಸಿ ಬೇರೆ ರೀತಿ ಹೇಳೋದು. ಆಶ್ರಯ ಅಧಿಷ್ಠಾನ ಎರಡು ಬೇರೆ ಬೇರೆ. ಅಧಿಷ್ಠಾನ ಅನ್ನೋದು ಬೇರೆ ಬೇರೆ, ಆಶ್ರಯ ಮತ್ತು ಅಧಿಷ್ಠಾನ ಇಲ್ಲ. ಎಲ್ಲ ಪ್ರಾಣಿಗಳು ಕೂಡ ಪರಮಾತ್ಮನ ಆಶ್ರಯ ಪಡೆದಿದೆ. ಒಂದು ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಆಶ್ರಯ ಪಡೆದಿಲ್ಲ, ಅವನಿಗೇನು ಆಶ್ರಯ ಬೇಕು, ಆದರೆ ನಿಯಾಮಕನಾಗಿ ಇದ್ದಾನೆ ಅಂತ ತಿಳ್ಕೊಳ್ಳೋರು. ಒಂದು ಅಧೀನತ್ವ, ಇದು ಅವರ ಆರೋಪಿತ ಅಂತ ಹೇಳ್ಬಿಡ್ತಾರೆ. ಯಾರು ಆರೋಪಿತ? ಎಲ್ಲಾನು ಪರಮಾತ್ಮನಲ್ಲಿ ಆರೋಪಿತ ಮಾಡ್ಬಿಟ್ಟು ಆರೋಪಿತ ಸರಿ, ಆರೋಪಿತ ಅಂತ ಹೇಳಿದ್ವಲ್ಲ ಇಲ್ಲಿ.
ಅಲ್ವಾ? ಎಲ್ಲ ಪ್ರಾಣಿಗಳೂ ಕೂಡ ಪರಮಾತ್ಮನಲ್ಲಿ ಆಶಯ ಪಡೆದಿವೆ ಇರುವಂಥದ್ದು ಉಪನಿಷತ್ತು ಹೇಳ್ತಾ ಇರೋದು ಇದು. ಆಮೇಲೆ ಸಮಸ್ತ ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ನಿಯಾಮಕನಾಗಿ ಅಂತ ಯಾರು ತಿಳ್ಕೊಂತಾರೋ ಅವನು ನಿಜವಾದ ಪರಮಾತ್ಮ ಜ್ಞಾನಿ ಆದ್ದರಿಂದ ಅವನೇ ಮಾಡ್ತಾನೆ, ಯಾವುದರಿಂದ ಕೂಡ ನಂಗೆ ಭಯ ಬರಲ್ಲ ಅಂತ ಅವನು ನಿಶ್ಚಯ ಮಾಡ್ಕೊಂಡು ಇರ್ತಾನೆ. ಅದನ್ನೇ ಶ್ರೀಮದಾಚಾರ್ಯ ಬರೆಯೋರು, ಯಸ್ಮಿನ್ ಸರ್ವಾಣಿ ಭೂತಾನಿ, ಯಾವ ಪರಮಾತ್ಮನ ಎಲ್ಲ ಪದಾರ್ಥಗಳಿಗೂ ಕೂಡ ಆಶಯಕೊಂಡಿದೆಯೋ ಆ ಪರಮಾತ್ಮ ಒಬ್ಬನೇ ಎಲ್ಲ ಪದಾರ್ಥಗಳಲ್ಲಿ ಕೂಡ ಅನಾದಿ ಕಾಲದಿಂದ ಇದ್ದಾನೆ. ಇನ್ನೊಂದು ರೀತಿ ಬೇರೆ ರೀತಿ ಇದು, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ, ಯಾವ ಪರಮಾತ್ಮನಲ್ಲಿ ಸರ್ವಾಣಿ ಭೂತಾನಿ ಎಲ್ಲ ಪದಾರ್ಥಗಳು ಕೂಡ ಕೊಂಡಿರುವವೋ ಅಂತ, ಆ ಪರಮಾತ್ಮನೊಬ್ಬನೇ ಎಲ್ಲ ಪದಾರ್ಥಗಳಲ್ಲಿ ಕೂಡ ಅನಾದಿಯಾಗಿದ್ದಾನೆ. ಅಂದರೆ ಸಮಸ್ತ ಜಗತ್ತಿನ ಎಲ್ಲ ಚರಾಚರ ಪ್ರಪಂಚಗಳೂ ಕೂಡ ಪರಮಾತ್ಮನಲ್ಲಿ ಆಶಯ ಪಡ್ಕೊಂಡಿಲ್ಲ, ಅದು ಹಿಂದೆ ಹೇಳಿದ್ದೆ. ಆದರೆ ಪರಮಾತ್ಮ ಮಾತ್ರ ಎಲ್ಲ ಪದಾರ್ಥಗಳು ಕೂಡ ಒಬ್ಬನೇ ಇದ್ದಾನೆ ಅನಾದಿ ಕಾಲದಿಂದ. ಅಂದರೆ ಆ ವಸ್ತು ಹುಟ್ಟೋಕ್ಕಿಂತ ಮೊದಲು ಕೂಡ ಪರಮಾತ್ಮ ಇದ್ದ, ಆಮೇಲಂತೂ ಇದ್ದೇ ಇದ್ದಾನೆ. ಅಂದರೆ ಎಲ್ಲದರಲ್ಲೂ ಕೂಡ ಇರತಕ್ಕಂಥ ಪರಮಾತ್ಮನ ಒಬ್ಬನೇ ಅಂತ ಯಾರು ತಿಳಿತಾರೋ ಅಂತ ಇನ್ನೊಂದು ಅರ್ಥ ಇದು. ಮುಂದಿನ ಶ್ಲೋಕದಲ್ಲಿ ಆತ್ಮೈವಾಭೂತ್ ವಿಜಾನತಃ, ಸಮಸ್ತ ಪ್ರಾಣಿಗಳಲ್ಲಿ ಇರತಕ್ಕಂಥ ಪರಮಾತ್ಮ ಒಬ್ಬನೇ ಎಂಬತಕ್ಕಂಥ ಜ್ಞಾನ ಇರತಕ್ಕಂಥವನಿಗೆ ತತ್ರ ಕೋಮೋಹ, ಅವನಿಗೆ ಅಜ್ಞಾನ ಎಲ್ಲಿದೆ? ಈಗ ತತ್ವಜ್ಞಾನ ಅದೇನೆ. ಕೋಮೋಹ ಕಶೋಕ, ಅಜ್ಞಾನವೇ ಇಲ್ಲ ಅಂದರೆ ಅಜ್ಞಾನ ಮೂಲಕವಾದಕ್ಕಂಥ ದುಃಖ ಹೇಗೆ ಬಂದಿತ್ತು? ಅಂಥವನಿಗೆ ಅಜ್ಞಾನ ಮೋಹಗಳ ಅವಕಾಶವೇ ಇರೋದಿಲ್ಲ. ಏಕತ್ವಂ ಅನುಪಶ್ಯತಃ, ಅಂದರೆ ಅನಾದಿ ಕಾಲದಿಂದಲೂ ಸಮಸ್ತ ಪ್ರಾಣಿಗಳಲ್ಲಿ ಕೂಡ ಒಬ್ಬನೇ ಇದ್ದಾನೆ, ಅದು ಮುಖ್ಯ, ಯಾರ್ಯಾರೂ ಇಲ್ಲ ಅಂತ ಇದೊಂದು ಅರ್ಥ. ಅದನ್ನೇ ಮಧ್ವಾಚಾರ್ಯ ಬರ್ತಾರೆ, ಯಸ್ಮಿನ್ ಪರಮಾತ್ಮನಿ, ಯಸ್ಮಿನ್ ಅಂದರೆ ಪರಮಾತ್ಮನಲ್ಲಿ ಸರ್ವಾಣಿ ಭೂತಾನಿ ಎಲ್ಲ ಪದಾರ್ಥಗಳು ಆಶ್ರಯಿಸಿಕೊಂಡಿವೆ. ಆ ಪರಮಾತ್ಮ ಒಬ್ಬನೇ ಸರ್ವಭೂತೇಶ ಅಭೂತ್ ಅಲ್ವಾ? ಸರ್ವಭೂತಿ ಏಕತ್ವೇನ ಪರಮಾತ್ಮ ವಿಜಾನತಃ, ಎಲ್ಲ ಪ್ರಾಣಿಗಳಲ್ಲೂ ಒಬ್ಬನೇ ಇದ್ದಾನೆ ಅನಾದಿ ಕಾಲದಿಂದ ಅಂತ ಯಾರು ತಿಳ್ಕೊಂತಾರೋ ಅವನು ನಿಜವಾದ ಜ್ಞಾನಿ. ಆದ್ದರಿಂದ ಅವನು ಮೋಹ ಇಲ್ಲ ಅಥವಾ ದುಃಖ ಇಲ್ಲ, ಯಾವುದೇ ರೀತಿಯಾದಕ್ಕಂಥ ಅವನಿಗೆ ಅಜ್ಞಾನಾದಿಗಳು ಅವನಿಗೆ ಕಾಡಿಸೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಪಿಪ್ಪಲಾದ ಶಾಖೆಗಳು ಹಾಗೆ ಹೇಳ್ತಾರೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಸ ಆತ್ಮ ಸರ್ವಭೂತಗಃ ಏವಂ ಸರ್ವತ್ರೋ ವಿಷ್ಣುಂ ಪಶ್ಯೇತ್ ತಸ್ಯ ವಿಜಾನತಃ ಕೋ ಮೋಹ ಕೋ ಅಥವಾ ಶೋಕಃ ಸ ವಿಷ್ಣುಂ ಪರ್ಯಗಾದ್ಯತಃ. ವಿಷ್ಣುವಿನಿಂದ ಪೂರ್ಣವಾಗಿ ಅವನು ಸುತ್ತುವರಿಯಲ್ಪಟ್ಟಿದ್ದರಿಂದ ಅವನಿಗೆ ಎಲ್ಲಿಂದ ಮೋಹ ಎಲ್ಲಿಂದ ದುಃಖ ಯಾವುದು ಬರೋದಿಲ್ಲ. ಈಗ ಹಿಂದಿನ ಶ್ಲೋಕಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಹೇಳ್ದಾಗಾಯ್ತು? ಈಗ ಹಿಂದಿನ ಶ್ಲೋಕದ ಯಸ್ಮಿನ್ ಸರ್ವಾಣಿ ಭೂತಾನಿ ಎಂಬುದು ಏನು ಹೇಳಿದ್ರು ಅಂದರೆ, ಎಷ್ಟು ಸರ್ವಾಣಿ ಇತ್ಯಾದಿ ಹಿಂದಿನ ಮಂತ್ರ ಇದಲ್ಲ, ಅದರಲ್ಲಿ ಹೇಳಿದಕ್ಕಂಥ ಸರ್ವಾಧಾರತ್ವೇನ ಸರ್ವಗತತ್ವವನ್ನು ಅನುವಾದ ಮಾಡಿದರು. ಎಲ್ಲ ವಸ್ತುಗಳಲ್ಲಿ ಕೂಡ ಆಧಾರವಾಗಿ ಇದ್ದಾನೆ ಅಂಥೇಳಿ ಅವನನ್ನು ಸರ್ವಗತ ಅವನು ಎಂಬುದಾಗಿ ಅನುವಾದ ಮಾಡಿಕೊಂಡು ಅದನ್ನು ತಿಳಿದವನಿಗೆ ಶೋಕ ಮತ್ತು ಮೋಹಾದಿಗಳು ಇಲ್ಲ ಅಂತ ಫಲವನ್ನೇ ಹೇಳ್ತಾ ಇದ್ದಾರೆ ಇದರಲ್ಲಿ ಅಷ್ಟೇ. ನೋಡಿ, ಪೂರ್ವೋಕ್ತ ಅನುವಾದೇನ ಶೋಕ ಮೋಹಾಭಾವೋಪಿ ವಿಜಾನತಶ್ಚ ಅತ್ರ ಉಚ್ಯತೆ. ಮತ್ತು ಹೇಳಿದ್ದೇನೆ ಎರಡು ಸತ್ಯ ಯಾಕೆ ಹೇಳಬೇಕು ಅಂದರೆ, ಅಭ್ಯಾಸಶ್ಚ ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥಃ ಅಂದರೆ ಎರಡು ಸತ್ಯ ಹೇಳಿದ್ರೆ ಯಾಕೆ ಹೇಳಬೇಕಾಗಿತ್ತು ಅಂದರೆ ಶ್ರುತಿಗಳಿಗೆ ತಾತ್ಪರ್ಯ ಇಲ್ಲೇ. ಎಲ್ಲಿ? ಹಿಂದೆ ಭಯಾಭಾವ ಎಂಬತಕ್ಕಂಥ ಫಲವನ್ನು ಹೇಳಿದೆ ಹಿಂದೆ, ಇಲ್ಲಿ ಶೋಕ ಮತ್ತು ಮೋಹಾಭಾವ ರೂಪ ಫಲವನ್ನು ಹೇಳಿದೆ. ಹಿಂದೆ ಕೇವಲ ಜ್ಞಾನಕ್ಕೆ ಫಲವನ್ನು ಮಾತ್ರ ಹೇಳಿದ್ದು, ಜ್ಞಾನಕ್ಕೆ ಮಾತ್ರ ಫಲ ಹೇಳಿದ್ದು, ಇಲ್ಲಿ ವಿಶೇಷ ಜ್ಞಾನಕ್ಕೆ ಫಲ ಹೇಳಿದ್ದಾರೆ. ಆ ಹಿಂದಕ್ಕೆ ಅದಕ್ಕೆ ವ್ಯತ್ಯಾಸ ಇದೆ. ಆದ್ದರಿಂದ ಪುನರುಕ್ತಿ ದೋಷ ಇಲ್ಲ. ತದೇ ಜತಿ ಅಂತ ಹೇಳಿದ್ರು, ಅನೇಜದೇಕಂ ಅಂತ ಹೇಳಿದ್ರು. ಸರ್ವಗತತ್ವವನ್ನು ಪುನಃ ಪುನಃ ಹೇಳ್ತಾ ಇದ್ದಾರೆ. ಇದು ಪುನರುಕ್ತಿ ಅಲ್ವಾ ಇದು ಒಂದು ಪ್ರಶ್ನೆ ಬಂದರೆ, ಸರ್ವಗತತ್ವದಲ್ಲಿ ಶ್ರುತಿಗೆ ತಾತ್ಪರ್ಯ ಇದೆ ಅಂಥೇಳಿ ಈ ಅಭ್ಯಾಸ ಎಂಬತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗೆ ಒಟ್ಟು ಎಷ್ಟು ಸರ್ವಾಣಿ ಯಸ್ಮಿನ್ ಸರ್ವಾಣಿ ಎರಡು ಶ್ಲೋಕಗಳಲ್ಲಿ ಕೂಡ ಸರ್ವಗತತ್ವ
ಸರ್ವಾಧಾರ ತುರೂಪವಾದಕ್ಕಂಥ ಪ್ರಮೇಯಗಳನ್ನೇ ಹೇಳಿದ್ದಾರೆ. 2 ಶ್ಲೋಕದಲ್ಲಿ ಅದೇ ಹೇಳಿದ್ದಾರೆ. ಆದರೆ ಅವುಗಳ ಜ್ಞಾನ ಮತ್ತು ಫಲಗಳಲ್ಲಿ ಮಾತ್ರ ವಿಶೇಷ ಇದೆ. ಆದ್ದರಿಂದ ಪುನರುಕ್ತಿ ದೋಷ ಇಲ್ಲ. ಅದೇ ರೀತಿ ಅನೇಕದೇಕಂ ತದೇಜತೆ ಶ್ಲೋಕದಲ್ಲಿ ಕೂಡ ಸರ್ವಗತತ್ವ ಮತ್ತು ನಿರ್ಭಯತ್ವವನ್ನು ಹೇಳಿದ್ದರೂ ಕೂಡ ಶ್ರುತಿ ತಾತ್ಪರ್ಯ ಅಲ್ಲೇ ಇದೆ ಅಂತ ಹೇಳಿಕೋಸ್ಕರ ಪದೇ ಪದೇ ಹೇಳ್ತಾರೆ. ನಜ ಪುನರಾವರ್ತತೆ 2 ಸತಿ ಹೇಳ್ತಾರಲ್ಲ, ಅದು ದಾರ್ಢ್ಯಕ್ಕೋಸ್ಕರವಾಗಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಉಪನಿಷತ್ತಿನಲ್ಲಿ ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿಃ ಮನೀಷಿ ಪರಿಭೂಃ ಸ್ವಯಂಭೂಃ ಯಾಥಾ ತಥ್ಯತೋ ಅರ್ಥಾನ್ ವೇದದಾ ಶಾಶ್ವತೀಭ್ಯ ಸಮಾಪ್ಯಃ. ಪರಮಾತ್ಮನ ಮಹಿಮೆಗಳನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಶುಕ್ರಂ ಅಂದರೆ ಏನು? ಸಹ ಪರ್ಯಗ. ಮೊದಲು ಅರ್ಥ ನೋಡ್ಬೋಣ. ಸಹ ಪರ್ಯಗ ಅಂದರೆ ಜ್ಞಾನಿ ಇದ್ದಾಗ ಅವನು ಬ್ರಹ್ಮನನ್ನು ಚೆನ್ನಾಗಿ ಪಡೀತಾನೆ. ಸಹ ಪರ್ಯಗ, ಬ್ರಹ್ಮಜ್ಞಾನಿ ಚೆನ್ನಾಗಿ ಅವನನ್ನು ಹೊಂದುತ್ತಾನೆ. ಸಹ ಪರ್ಯಗ. ಆದ್ದರಿಂದ ಆಯಿತು, ಅವನಿಗೆ ಶುಕ್ರ ಆಗ್ತಾನೆ. ಶುಕ್ರ ಅಂದ್ರೇನು? ಶೋಕರಹಿತನಾಗ್ತಾನೆ. ಹಾಗಾದರೆ ಪರಮಾತ್ಮನ ತಿಳ್ಕೊಂಡವರಿಗೆ ಶೋಕ ಇರೋದಿಲ್ಲ ಅಂತ ಹೇಳಿದಾಗಾಯಿತು. ಶುಕ್ರಂ ಯಾಕೆ ಅಂದರೆ ಬ್ರಹ್ಮ ಶುಕ್ರ ಅಂದರೆ ಶೋಕರಹಿತ. ಅದಕ್ಕಾಗಿ ಅವನನ್ನು ಹೊಂದಿದವನು ಶೋಕರಹಿತ ಆಗಲೇಬೇಕು ಅಲ್ವಾ? ಇನ್ನು ಅಕಾಯ ಅಂತಿದೆ. ನಮಗೆಲ್ಲ ಕಾಯ ಇದ್ದೇ ಇದೆ, ಶರೀರ ಇದ್ದೇ ಇದೆ, ಲಿಂಗದೇಹ. ಆದರೆ ಪರಮಾತ್ಮನಿಗೆ ಅಕಾಯ, ಲಿಂಗದೇಹ ರಹಿತ ಅಂತ ಅರ್ಥ. ಅಕಾಯಂ ಔರಣಂ ಅಂತಿದೆ. ಔರಣ ಯಾವುದೇ ರೀತಿಯಾದಕ್ಕಂಥ ರೋಗಗಳಿಲ್ಲ. ವ್ರಣ ಅಂದರೆ ರೋಗಾದಿಗಳು, ಅದು ಇಲ್ಲ. ಆಮೇಲೆ ಅಸ್ನಾವಿರಂ, ಸ್ನಾಯು ಉಪಲಕ್ಷಿತವಾದ ಯಾವುದೂ ಅವನಲ್ಲಿ ಇಲ್ಲ ಅಂತ ಅರ್ಥ. ಬದ್ಧವಾದ ಅರ್ಥ ಬರೀತಾರೆ. ಹೇಳ್ತಾರೆ ಸಹ ಪರ್ಯಗಾತ್. ಈ ಮುಂದೆ ಹೇಳತಕ್ಕಂಥ ಪರಮಾತ್ಮ ಏನಿದ್ದಾನೆ ಅಂತಹ ಲಕ್ಷಣವುಳ್ಳ ಪರಮಾತ್ಮನ ಚೆನ್ನಾಗಿ ತಿಳ್ಕೊಂಡಿದ್ದಕ್ಕಂಥ ಜ್ಞಾನಿ ಆದ್ದರಿಂದ ಅವನಿಗೆ ಶೋಕ ಮೋಹಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏವಂಭೂತ ಹರಿ ಸಾರೂಪ್ಯ ಲಕ್ಷಣಂ ತದ್ಗತಿಂ ಗತಸ್ಯ. ಪರಮಾತ್ಮನ ಸಾರೂಪ್ಯವನ್ನು ಪಡೆದಕ್ಕಂಥ ಪರಮಾತ್ಮನಿಗೆ ಶೋಕಾದ್ಯಭಾವ ಎಂಬತಕ್ಕಂಥದ್ದು ಯುಕ್ತವಾಗಿದೆ. ಪರಮಾತ್ಮ ಎಂಥವನಾಗರೆ? ಪರಮಾತ್ಮನ ಶರೀರವೇ ಇಲ್ವಲ್ರಿ, ಅವನು ಜಗತ್ ಸೃಷ್ಟಿ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ನೀತಿ ಪ್ರಾಪ್ತಂ. ಲೋಕದಲ್ಲಿ ದೇಹ ಯಾರಿಗಿದು ಅವರೇನೇ ಯಾವುದು ಸೃಷ್ಟತಾ ದರ್ಶನಾತ್ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮುಂದೆ ಹೇಳ್ತಕ್ಕಂಥದ್ದು. ಮೊದಲು ಅರ್ಥ ನೋಡೋಣ. ಸಹ ಅಂದರೆ ಬ್ರಹ್ಮಜ್ಞಾನಿ ಆದವನು, ಪರ್ಯಗ ಅಂದರೆ ಪ್ರಾಪ್ತೋಭೂತ್ ಹೊಂದಿದ್ದಾನೆ. ಯಾರನ್ನ? ಬ್ರಹ್ಮ ಅಂತ ಶೇಷ ಇಟ್ಕೊಂಡು ಪರಬ್ರಹ್ಮನನ್ನು ಯಾವ ಕಾರಣದಿಂದ ಅವನು ಹೊಂದಿದ್ದಾನೋ ಆ ಕಾರಣದಿಂದ ಅವನಿಗೆ ಅದರಿಂದ ಏನು ಅವನನ್ನು ಹೊಂದು ಮಾತ್ರಕ್ಕೆ ಶೋಕ ಯಾಕೆ ಇರಬಾರ್ದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅವನ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಪರಮಾತ್ಮನ ಗುಣಗಳನ್ನು. ಶುಚಂ ಅಂದರೆ ಶೋಕಂ, ರಹತಿ ತ್ಯಜತಿ. ಇದು ಅಂದರೆ ಶುಕ್ರ ಅಂದರೆ ಶೋಕರಾಹಿತ್ಯ, ಪರಮಾತ್ಮನ ಶೋಕವಿಲ್ಲ. ಅಕಾಯಂ ಲಿಂಗದೇಹರಹಿತ. ಔರಣಂ ವ್ರಣಸಂಚೂರ್ಣನೆ ಅಂತ ಅರ್ಥ. ಧಾತು ವ್ರಣಸಂಚೂರ್ಣನೆ ಇತ್ಯತಃ ಸ್ತೋಕೋ ವ್ರಣ ಅಂದರೆ ಏನು? ರೋಗಗಳು. ವ್ರಣ ಅಂದರೆ ಹುಣ್ಣು ಅಂತ ಅರ್ಥ, ಇಲ್ಲಿ ರೋಗಗಳು ಅಂತ ಅರ್ಥ. ಅದ್ಯಾವುದು ಅವನಲ್ಲಿ ಇಲ್ಲ. ಅಂದರೆ ಆಮೇಲೆ ಅವರಣಂ ಅಕಾಯ ಅಂತ ಹೇಳಿದ್ದಾರೆ. ಅಕಾಯ ಅಂತ ಲಿಂಗದೇಹರಹಿತ ಅಂತ ಹೇಳಿದ್ರಲ್ಲ ಅಲ್ವಾ? ಕಾಲೇನ ಅರ್ಥೋಕತ್ವಾತ್ ಅವರಣಂ ನಿತ್ಯಂ. ಅವರಣ ಅಂದರೆ ನಿತ್ಯ ಅಂತ ಅರ್ಥ.
ವ್ರಣ ಅಂದರೆ ಏನು? ನಾಶ ಆಗ್ಬಿಡೋದು. ಔರಣ ಅಂದರೆ ಏನು? ನಾಶ ಆಗದೇ ಇದ್ದವರು, ನಿತ್ಯ ಅಂತ ಅರ್ಥ ಬಂತು. ಅಥವಾ ಗುಣಗಳವನಲ್ಲಿ ಸ್ವಲ್ಪ ಇಲ್ಲ. ಸ್ತೋಕ ಅಂದರೆ ಸ್ವಲ್ಪ, ಸ್ತೋಕ ಅಂದರೆ ಸ್ವಲ್ಪ 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 ಅವನಿಗೆ ಗುಣಾದಿಗಳಿಲ್ಲ ಅಂದರೆ ಗುಣಪರಿಪೂರ್ಣ ಅಂತ ಅರ್ಥ. ಅಸ್ನಾವಿರಂ ಅಂದರೆ ಸ್ನಾಯು ಉಪಲಕ್ಷಿತವಾದ ಸಪ್ತಧಾತುಮಯ ಸ್ಥೂಲ ಶರೀರ ರಹಿತಂ. ನಮಗೆಲ್ಲ ಸ್ಥೂಲ ಶರೀರ ಇದೆ, ಸಪ್ತಧಾತುಗಳಿದೆ. ಯಾವುದು? ತ್ವಕ್, ಚರ್ಮ, ಮಾಂಸ, ಮೇಧಸ್ಸು, ಮಜ್ಜ, ಸ್ನಾಯುವು, ಅಸ್ಥಿ 7 ಇದೆ. ಇದು ನಮಗಿರತಕ್ಕಂಥದ್ದು, ಅದು ಅವನಿಗೆಲ್ಲ. ಅದಕ್ಕೆ ಸ್ನಾಯು ಉಪಲಕ್ಷಿತವಾದ ಯಾವ ಸಪ್ತಧಾತುಗಳು ಅವನಲ್ಲಿಲ್ಲ. ಶುದ್ಧಂ ಅಂದರೆ ಪಾವಿತ್ರ್ಯ ದೇಹ. ಪವಿತ್ರಾಣಂ ಪವಿತ್ರಮಯೋ ಮಂಗಲಾನಂಚ ಮಂಗಲ ಅಂದರೆ ಶುದ್ಧತ್ವಾದೇವ ಅಪಾಪವಿದ್ಧಂ. ಯಾರು ಶುದ್ಧನೋ, ಅವರಿಗೆ ಪಾಪದ ಯಾರು ಶುದ್ಧನಾಗಿದ್ದಾನೋ ಅವನಲ್ಲಿ ಪಾಪ ಲೇಪ ಇರಲ್ಲ. ಯಾರು ಅಶುದ್ಧರೋ ಪಾಪದಿಂದ ಬಿದ್ದಾಗಿರ್ತಾರೆ. ಪಾಪ ಬಿದ್ದ ಆದರು ಅಂತ ಹೇಳಿದರೆ ಆಗ ದೈತ್ಯಾವೇಶ ಇರುತ್ತೆ. ಪಾಪ ಸಂಕಲ್ಪಗದ್ದೆ ಹೇಳ್ತೀವಲ್ಲ, ಪಾಪ ಅವಿದ್ದ ದೈತ್ಯ ಪೂಗ ಅವಿದ್ದ ಶ್ರೀ ವಿಷ್ಣು ಭಕ್ತಾದ್ಯ ಅನಂತ ಗುಣ ಪರಿಪೂರ್ಣತಮ. ಅಂದರೆ ಪಾಪಗಳಿಂದ ಅವಿದ್ಧರಾಗಿದ್ದರೆ ಆಗ ದೈತ್ಯ ಪೂಗದಿಂದ ಅವಿದ್ಧರಾಗಿರ್ತಾರೆ, ಅಂದರೆ ಅವಿಷ್ಟರಾಗಿರೋದಿಲ್ಲ. ಪಾಪದಿಂದ ಕೂಡಿದ್ರು ಅಂದರೆ ಆಗ ದೈತ್ಯ ಪೂಗಗಳಿಂದ ಅವಿಷ್ಟರಾಗ್ತಾರೆ. ವಾಯುದೇವರಿಗೆ ಪಾಪ ಎಂಬತಕ್ಕಂಥದ್ದಿಲ್ಲ, ಆದ್ದರಿಂದ ಅವರಿಗೇನೆ ಅಸುರಾವೇಶ ಇಲ್ಲ ಅಂತ ಹೇಳಿದ ಮೇಲೆ ಪರಮಾತ್ಮ ಇಲ್ಲ ಅಂತ ಶತಸಿದ್ಧವಾಯಿತು. ಶುದ್ಧಂ ಶುದ್ಧತ್ವಾದೇವ ಅಪಾಪವಿದ್ದಂ. ಆದ್ದರಿಂದಲೇ ಪಾಪ ಮೂಲವಾದ ಸ್ಥೂಲ ಸೂಕ್ಷ್ಮ ಶರೀರಹೀನಂ. ಈ ಪಾಪದಿಂದ ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಬರೋದು, ಅದ್ಯಾವುದು ಪರಮಾತ್ಮ ಇಲ್ಲ. ಆದ್ದರಿಂದ ಅವನಿಗೆ ದೇಹ ನಿಮಿತ್ತಕವಾದ ಶೋಕ ಯಾವುದೂ ಇಲ್ಲ. ಅದಕ್ಕೋಸ್ಕರ ಅವನನ್ನು ಶುಕ್ರಂ ಅಂತ ಕರೀತಾರೆ ಅಲ್ವಾ. ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ. ಔರಣ ಅಂದರೆ ನಿತ್ಯ ಅಂತ ಅರ್ಥ. ಅಸ್ನಾವಿರಂ ಸ್ನಾಯು ಉಪಲಕ್ಷಿತವಾದ ಸಪ್ತ ತೊಗಟೆಗಳು ಇಲ್ಲದೇ ಇದ್ದವನು. ಆಮೇಲೆ ಅಸ್ನಾವಿರಂ ಶುದ್ಧಂ ಪವಿತ್ರವಾದ ದೇಹವುಳ್ಳವನು. ಆದ್ದರಿಂದಲೇ ಅವನು ಪಾಪದಿಂದ ಬಿದ್ದನಲ್ಲ. ಇಷ್ಟಾಯಿತು. ಇದಿಷ್ಟು ಕೂಡ ಆ ಶ್ಲೋಕಕ್ಕೆ ತಾತ್ಪರ್ಯ. ನೋಡಿ, ಮಧ್ವಾಚಾರ್ಯ ಭಾಷೆ ಇದೆಯಲ್ಲಿ ಇದೆ. ಹಾಂ, ಓದ್ತೀನಿ ನೋಡಿ. ಶುಕ್ರಂ ತತ್ ಶೋಕರಾಹಿತ್ಯಾತೆ. ಪರಮಾತ್ಮನ ಶೋಕರಹಿತನಾದ್ದರಿಂದ ಶುಕ್ರ ಅನ್ಸ್ಕೊಳ್ತಾನೆ. ಆಮೇಲೆ ಔರಣಂ ನಿತ್ಯ ಪೂರ್ಣತಃ. ನಿತ್ಯ ಮತ್ತು ಪೂರ್ಣ ಆದ್ದರಿಂದ ಅವನನ್ನು ಔರಣ. ಯಾವಾಗಲೂ ಪವಿತ್ರನಾದ್ದರಿಂದ ಪಾವನತ್ವ ಸದಾ ಶುದ್ಧಂ ಶುದ್ಧ. ಅಕಾಯಂ ಲಿಂಗವರ್ಜನಾತ್. ಲಿಂಗದೇಹ ಇಲ್ಲಾದ್ದರಿಂದ ಅಕಾಯ. ಸ್ಥೂಲ ದೇಹವಿಲ್ಲಾದ್ದರಿಂದ ಅವನು ಅಸ್ನಾವಿರ. ಸ್ಥೂಲ ದೇಹದ ರಾಹಿತ್ಯಾತ್ ಅಸ್ನಾವಿರ ಮುದಾಹೃತಂ. ಏವಂ ಭೂತೋಪಿ ಸರ್ವಜ್ಞಾತ್ ಕವಿ ಇತ್ಯೇವ ಕಥ್ಯತೆ. ಹೀಗಿದ್ದರೂ ಕೂಡ ಪರಮಾತ್ಮ ಸರ್ವಜ್ಞನಾದ್ದರಿಂದ ಅವನನ್ನು ಕವಿ ಅಂತ ಕರೀತಾರೆ. ಬ್ರಹ್ಮಾದಿ ಸಮಸ್ತರ ಮನಸ್ಸುಗಳಿಗೆ ಪ್ರಕೃತಿಗೆ ಒಡೆಯನಾದ್ದರಿಂದ ಮನೀಷಿ. ಆ ಮುಂದಿನ ಶ್ಲೋಕದದ್ದು ಕವಿರ್ ಮನೀಷಿ ಸ್ವಯಂಭೂ ಅದರದ್ದು ಒಟ್ಟಿಗೆ ಮಾಡಿದ್ದಾರೆ. 8ನೇ ಶ್ಲೋಕ ನೋಡಿ. ಕವಿರ್ ಮನೀಷಿ ಪರಿಭೂಹು ಸ್ವಯಂಭೂರ್ ಯಾಥಾಥತ್ಯದೋ ಅರ್ಥಾನ್ ವಿರದಾ ಶಾಶ್ವತೀಭ್ಯ ಸಮಾಭ್ಯ. ಈ ಪರಮಾತ್ಮ ಏನಿದ್ದಾನವನು ಶಾಶ್ವತೀಭ್ಯ ಸಮಾಭ್ಯ ಅಂದ್ರೇನು? ಸಾವಿರಾರು ಶಾಶ್ವತ ನಿರಂತರ ವರ್ಷಗಳಿಂದ ಶಾಶ್ವತೀಭ್ಯ ಸಮಾಭ್ಯ. ಸಮ ಅಂದರೆ ವರ್ಷಗಳು. ಅವುಗಳಿಂದ ಏನು ಮಾಡ್ತಾ ಇದ್ದಾನೆ? ಯಾಥಾತಥ್ಯತಃ ಯಥಾರ್ಥವಾಗಿಯೇ ವಸ್ತುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾದರೆ ಅವನ ಸೃಷ್ಟಿ ಎಂಬುದು ಸುಳ್ಳಲ್ಲ ಅಂತ ಆಯಿತು ಅಲ್ವಾ. ಯಾಥಾತಥ್ಯತಃ ಅರ್ಥಾನ್ ವ್ಯದದಾತು ಶಾಶ್ವತೀಭ್ಯ ಸಮಾಭ್ಯ. ಆ ಪರಮಾತ್ಮ ಏನಿದ್ದಾನವನು ಇನ್ನೊಂದು ಯಾವುದು? ಕವಿರ್ ಮನೀಷಿ. ಕವಿ ಸರ್ವಜ್ಞನಾದವನು. ಮನೀಷಿ ಅಂದರೆ ಬ್ರಹ್ಮಾದಿ ಸಮಸ್ತರ ಮನಸ್ಸಿಗೂ ಕೂಡ
ಮತ್ತು ಪ್ರಗತಿಯೂ ಕೂಡ ಅವನು ಒಡೆಯನಾಗಿದ್ದಾನೆ. ಅದಕ್ಕೆ ಮನೀಷಿ ಅಂತ. ಎಲ್ಲರಿಗಿಂತ ಉತ್ತಮನಾದ್ದರಿಂದ ಪರಿಭೂಹು ನೋಡಿ. ಬ್ರಹ್ಮಾದಿ ಸರ್ವ ಮನಸಾಂ ಪ್ರಗತೆ ಮನಸೋಪಿತ ಈಶಿತತ್ವಾತ್ ಮನೀಷಿ ಸಹ ಪರಿಭೂಹು ಸರ್ವತೋ ಪರಃ, ಎಲ್ಲಕ್ಕಿಂತ ಶ್ರೇಷ್ಠ. ಅದಕ್ಕೆ ಪರಿಭೂ. ಸದಾ ಅನನ್ಯಾಶಯತ್ವಾಚ ಸ್ವಯಂಭೂಹು, ಯಾವಾಗಲೂ ಕೂಡ ಅಶರೀರನಾಗಿದ್ದರೂ ಕೂಡ ಸರ್ವಜ್ಞ. ಯಾರನ್ನು ಕೂಡ ಯಾವಾಗಲೂ ಕೂಡ ಯಾರನ್ನು ಆಶ್ರಯಿಸೋದಿಲ್ಲ. ಅದಕ್ಕೆ ಸ್ವಯಂಭೂ ಅಂತ ಅವನಿಗೆ ಹೇಳ್ತಾರೆ. ತನ್ನ ಯಾವುದೇ ಕೆಲಸಕ್ಕೆ ಇನ್ನೊಬ್ಬರನ್ನು ಆಶ್ರಯಿಸೋದಿಲ್ಲ. ಆದ್ದರಿಂದ ಸ್ವಯಂಭೂ. ಎಲ್ಲರನ್ನೂ ಕೂಡ ಗೆದ್ದಿದ್ದರಿಂದ ಪರಿಭೂ. ಅಶರೀರನಾಗಿದ್ದರೂ ಕೂಡ ಪರಮಾತ್ಮ ಸರ್ವಜ್ಞನಾದ್ದರಿಂದ ಸತ್ಯವಾದ ಈ ಜಗತ್ತನ್ನು ಅನಾದ್ಯನಂತ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೇ ಇದ್ದಾನೆ. ಪ್ರವಾಹತಃ ಸೃಷ್ಟಿ ಮಾಡ್ತಾನೇ ಇದ್ದಾನೆ. ಹಾಗಾದರೆ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯತಃ ಅರ್ಥಥೋ. ಅಂದರೆ ಪರಮಾತ್ಮನು ನಿರ್ದುಷ್ಟವಾದ ಜ್ಞಾನಾನಂದಾದಿಗಳೇ ತಲೆಯಾಗಿ ಉಳ್ಳವನು, ದೇಹವಾಗಿ ಉಳ್ಳವನು. ನಿರ್ದುಷ್ಟವಾದ ಜ್ಞಾನಾನಂದಾದಿಗಳೇ ಬಾಹುವಾಗಿ ಉಳ್ಳವನು. ಹಾಗಾದರೆ ದೇಹ ಉಳ್ಳವನು ಹಾಗೆ. ನಿರ್ದಿಷ್ಟವಾದ ಜ್ಞಾನಾನಂದಾದಿಗಳೇ ಪಾದಗಳಾಗಿ ಉಳ್ಳವನು. ಹೀಗೆ ಜಡ ಶರೀರ ಇಲ್ದಿದ್ದರೂ ಕೂಡ ಅವನು ಪ್ರಶ್ನೆ ಬಂದಿದ್ದೇನು, ಶರೀರವೇ ಇಲ್ಲ ಅಂತಾದರೆ ಸೃಷ್ಟಿ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂತು. ಶರೀರ ಇಲ್ಲ ಅಂತಲೇ ಇದೆ, ಮತ್ತು ಶರೀರದ ನಾಶ ಆಗಬೇಕಾಗಿತ್ತಲ್ಲ. ಅಂದರೆ ನಮ್ಮಂತಹ ಶರೀರವಲ್ಲ, ಲಿಂಗ ಶರೀರ ಅಲ್ಲ, ಒಂದು ಜ್ಞಾನಾನಂದಾತ್ಮಕವಾದ ಶರೀರ ಅವನಿಗಿದೆ. ಆದ್ದರಿಂದ ಸೃಷ್ಟಿ ಮಾಡಬಲ್ಲ. ಜ್ಞಾನಾನಂದಾತ್ಮಕ ಶರೀರ ಇರುವುದರಿಂದ ಪ್ರಭುವಾದಕ್ಕಂಥ ವಿಷ್ಣು ಅನಾದ್ಯನಂತ ಕಾಲದಲ್ಲಿಯೂ ಕೂಡ ಯಥಾರ್ಥವಾದ ಈ ಜಗತ್ತನ್ನು ತನ್ನ ಇಚ್ಛೆಯಿಂದಲೇ ಸೃಷ್ಟಿ ಮಾಡ್ತಾ ಇದ್ದಾನೆ ಎಂಬುದಾಗಿ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ನೋಡಿ, ಅನಾದ್ಯನಂತ ಕಾಲೇಶು ಪ್ರವಾಹೈಕ ಪ್ರಕಾರತಃ ನಿಯಮೇನೈವ ಸಸೃಜ ಭಗವಾನ್ ಪುರುಷೋತ್ತಮ ಸಜ್ಞಾನಾನಂದ ಶೀರ್ಷೋಸೌ. ಪರಮಾತ್ಮನಿಗೆ ಜ್ಞಾನಾನಂದ ತಲೆ, ಸಜ್ಞಾನಾನಂದ ಪಾದವಾನ್, ಜ್ಞಾನಾನಂದಾತ್ಮಕವಾದದ್ದೇ ಪಾದ. ಏವಂಭೂತಃ ಮಹಾವಿಷ್ಣು ಯಥಾರ್ಥಂ ಜಗದೀದೃಶಂ. ಇಂಥ ಜಗತ್ತನ್ನು ಪ್ರವಾಹದ ಸೃಷ್ಟಿ ಮಾಡ್ತಾನೇ ಇದ್ದಾರೆ. ಯಾವಾಗ? ಅನಂತ ಕಾಲದಿಂದ ತನ್ನ ಇಚ್ಛೆಯಿಂದ ಎಂಬುದಾಗಿ ವರಾಹ ಪುರಾಣ ಹೇಳ್ತಾ ಇದೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಯಾರು ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ಬಿಟ್ಟು ತನ್ನ ವಿರುದ್ಧವಾಗಿ ಹೇಳಿದ್ದಲ್ಲ ಪರಮಾತ್ಮನ ಸ್ವರೂಪ, ಅದನ್ನು ಬಿಟ್ಟು ವಿರುದ್ಧವಾಗಿ ಯಾರು ತಿಳಿತಾರೆ, ಉಪಾಸನೆ ಮಾಡ್ತಾರೆ ಅಂತವರು ಅಂಧಂತಮಸಿಗೆ ಹೋಗ್ತಾರೆ ಅಂತೇಳಿ ಹೇಳ್ತಾರೆ. ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ ತಥೋ ಭೂಯ ಇವತೆ ತಮೋ ಯಮು ವಿದ್ಯಾಯಾಂ ರತಾಃ. ಇಬ್ಬರಿಗೂ ಹೇಳ್ತಾ ಇದ್ದಾರೆ. ಯಾರು ಪರಮಾತ್ಮ ಏನಿದ್ದಾನೆ ಅವನ ಯಥಾರ್ಥವಾದ ಸ್ವರೂಪ ಹೇಳಿದ್ದಾರೆ. ಕವಿರ್ ಮನೀಷಿ ಸಬಲೇಗ ಶುಕ್ರಂ ಅಕಾಯಂ ಅವರಣಂ ಇದೆಲ್ಲ ಹೇಳಿದ್ರಲ್ಲ, ಇದು ಪರಮಾತ್ಮನ ಸ್ವರೂಪ. ಈ ಸ್ವರೂಪ ಬಿಟ್ಬಿಟ್ಟು ಅವನು ಕೂಡ ನಮ್ಮಂತೆ ಮಾಮೂಲಾಗಿ ಶರೀರ ಉಳ್ಳವನು ಅಂತ ಯಾರು ಉಪಾಸನೆ ಮಾಡ್ತಾರೋ ಅವರು ದೈತ್ಯರಾದ್ದರಿಂದ ಅಂಧಂತಮಸ್ಸಿಗೆ ಹೋಗ್ತಾರೆ. ಅಂಧಂತಮಃ ಪ್ರವೇಶಂತಿ ಯೇ ಅವಿದ್ಯಾಂ ಉಪಾಸತೆ. ಹಾಗಾದರೆ ಯಾರು ಅನ್ಯಥಾ ಪ್ರಕಾರವಾಗಿ ತಿಳಿತಾರೋ ಅವರು, ಅಂದರೆ ಯಥಾವದ ಆಕಾರ ಏನಿದೆ ಅದನ್ನು ಬಿಟ್ಟು ಅನ್ಯಥಾಕಾರವಾಗಿ ಯಾರು ತಿಳಿತಾರೋ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ ಅವರು ಅಂಧಂತಮಃ ಪ್ರವಿಶಂತಿ. ಯೇ ವಿದ್ಯಾಯಂಬು ತತ್ವಜ್ಞಾನೇವ ರತಾಃ. ಅವ್ರಿಗೂ ನಿಂದೆ. ನಾವು ಪರಮಾತ್ಮನನ್ನು ತತ್ವಜ್ಞಾನಿ ಆದವನು, ಯಥಾರ್ಥ ಶರೀರವುಳ್ಳವನು, ಯಥಾರ್ಥ ಪ್ರಪಂಚ ಸೃಷ್ಟಿ ಮಾಡ್ತಾನೆ, ಅವನಲ್ಲಿ ಎಲ್ಲ ಜಗತ್ತು ಆಶ್ರಯ ಪಡೆದಿದೆ, ಅವನು ಮಾತ್ರ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಒಬ್ಬನೇ ನಿಯಾಮಕನಾಗಿದ್ದಾನೆ. ಇದೆಲ್ಲ ಹಿಂದೆ ಹೇಳಿ ಸ್ವರೂಪ. ಅಷ್ಟನ್ನು ಮಾತ್ರ ಇರೋದು. ಯಾರಾದರೂ ಪರಮಾತ್ಮನ ನಿಂದೆ ಮಾಡಿದ್ರು ಅಂದರೆ ಅವ್ರ ಸುದ್ದಿ ನಾವು ಹೋಗಲ್ಲ. ಹಾಗಿದ್ದರೂ ಕೂಡ ಅಂಧಂತಮಸ್ಗೆ ಹೋಗ್ತಾರೆ ಅಂತ. ಅಂದರೆ ಮಾಡಬೇಕಾದ್ರೆ ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನ. ಪರಮತವನ್ನೇ ನಿರಾಕರಣೆ ಮಾಡುವುದು, ಬೈಯೋದು, ಅವ್ರನ್ನ ಮೊಬೈಲ್ಗಳಲ್ಲಿ ಎದ್ದಾತ ಅವ್ರನ್ನ ಅವಾಚ್ಯ ಶಬ್ದ ಇದೆಲ್ಲ ಸಭೆಯಲ್ಲಿ ಕರೆದು
ನೋಡಪ್ಪ ಈ ವಿಚಾರ ಹಿಂಗೆ ಹೇಳ್ತಾ ಇದೆ, ನಮ್ಮ ಆಚಾರ್ಯ ಹಿಂಗೆ ಹೇಳಿದ್ದಾರೆ, ನಿಮ್ಮ ಆಚಾರ್ಯ ಇದಕ್ಕೇನು ಹೇಳ್ತಾರೆ, ಸರಿ ಹೇಳು ಅಂತ. ಅಂದರೆ ವಿಮರ್ಶೆ ಮಾಡಲಿಕ್ಕೋಸ್ಕರವಾಗಿ ಪಂಡಿತ ಸಭೆಯನ್ನು ಕರೆದು ಅನಂತರ ಅವರಿಗೆ ಅಗೌರವ ಮಾಡದೆ ಶಾಲೆಗೆ ಎಲ್ಲ ಹೊದಿಸಿ ಯಥಾ ಪ್ರಕಾರ ಅವರಿಗೆ ಇದು ಮಾಡಬೇಕು ಅಲ್ವಾ. ಅದ್ಯಾರು ಮಾಡೋದಿಲ್ಲ. ಕೇವಲ ನಾನು ಪರಮಾತ್ಮ ಗುಣಪರಿಪೂರ್ಣ ಆಗುವಂಥ ಉಪಾಸನೆ ಮಾಡ್ಕೊಂಡಿರ್ತೇನೆ, ಯಾರಾದರೂ ಪರಮಾತ್ಮ ಬೈತಾ ಇದ್ದಂತ ನಮಗೆ ಯಾಕೆ ಬಿಡ್ರಿ ಅಂತಿದ್ರೆ ಅವರು ಕೂಡ ಅಂದಂತಮಸ್ಗೆ ಹೋಗ್ತಾರೆ ಅಂತ ಇದ್ದಾರೆ. ಅದೇ ನೋಡಲಿ ತಥೋ ಭೂಯ ಇವತ್ತೆ, ಅವ್ರು ಯಾವುದು ನಿಂದೆ ಮಾಡಿದ್ರು ಅವ್ರು ಯಾವ ಅಂದಂತಮಸ್ಕ ಅದಕ್ಕಿಂತ ದೊಡ್ಡ ನರಕ ಅದಕ್ಕೆ ಹೋಗ್ತಾರೆ ಅಂತೀವರು. ಯಾರು ಅವಿದ್ಯಾಯಾಮವೇ ರಥಃ, ವಿದ್ಯಾಯಾಮ ರಥಃ ಅಂದರೆ ಪರಮಾತ್ಮ ಗುಣಪರಿಪೂರ್ಣ ಅಷ್ಟು ಮಾತ್ರ ನಾವು ಇಡ್ತೀವಿ, ಯಾರ ಸುದ್ದಿಗೂ ನಾವು ಹೋಗಲ್ಲ, ವಾಕ್ಯಾರ್ಥ ಎಲ್ಲ ಏನೇ ಇಲ್ಲ ಹಂಗಂತಾರೋ ಅಂಥವರು ತಥೋ ಭೂಯ ಇವತೆ ತಮೋ ಯವು ವಿದ್ಯಾಯಾಮ ರಥಃ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಪರಮಾತ್ಮ ಸ್ವರೂಪವನ್ನು ಬಿಟ್ಟು ತದ್ವಿರುದ್ಧವಾಗಿ ಅನ್ಯಥಾ ಉಪಾಸನೆ ಮಾಡ್ತಾರೋ ಅವರು ಅಂದಂತ ಹೋಗ್ತಾರೆ ಅಂತ ಅದು ಇದ್ದಿದ್ದೆ. ಆದರೆ ಕೇವಲ ತತ್ವಜ್ಞಾನದಲ್ಲಿ ಮಾತ್ರ ನಿರತರಾಗಿದ್ದು ಅಲ್ವಾ, ಗುರುಗಳ ಮಾತನ್ನು ಧಿಕ್ಕಾರ ಮಾಡಿ ಮಿಥ್ಯಾಜ್ಞಾನವನ್ನು ನಿಂದ್ಯ ಅಂತ ಸ್ವೀಕಾರ ಮಾಡೋದಿಲ್ಲವೋ ಅವರು ಮಿಥ್ಯಾಜ್ಞಾನ ಹೊಂದತಕ್ಕಂಥ ಅಂದಂತ ತಮಸ್ಸಿಗಿಂತಲೂ ದೊಡ್ಡ ತಮಸ್ಸಿಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಎರಡನ್ನೂ ಮಾಡಬೇಕು ಅಂತ, ಎರಡನ್ನೂ ಮಾಡಬೇಕು. ಒಂದು ಸುಮ್ಮನೆ ಹೋಗಿ ಕಾಲು ಕೇಳ್ಕೊಂಡು ಯುದ್ಧ ಮಾಡೋದಲ್ಲ. ಯಾವುದಾದ್ರೂ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ಆರಾಧನೆಗಳಲ್ಲಿ ಬೆಳಿಗ್ಗೆ ಒಂದು ಗಂಟೆ 1 ಗಂಟೆ 2 ಗಂಟೆ ವಾಕ್ಯಾರ್ಥ ಮಾಡು. ನೋಡಪ್ಪ ಈ ವಿಚಾರ ಬಗ್ಗೆ ಮಾತಾಡೋಣ ಅಂತ ಕರೆಸಿ ಅವನನ್ನು ವಾಕ್ಯಾರ್ಥ ಮಾಡಿ ಅದನ್ನು ನೀವು ಹೇಳಿರ್ತಕ್ಕಂಥದ್ದು ಇಂಥ ದೋಷ ಬರುತ್ತೆ, ಇದು ತಪ್ಪು, ಈಗ ಮಧ್ವಾಚಾರ್ಯ ಪ್ರಮಾಣ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಹೇಳಿ ಒಳ್ಳೆಯ ರೀತಿಯಲ್ಲಿ ಮಾಡಿ ತತ್ವವನ್ನು ಜನರಿಗೆ ಸಾಮಾನ್ಯರಿಗೆ ತಲುಪುವಂತೆ ಮಾಡಬೇಕು. ಅದೇನು ನಾನು ಮಾತ್ರ ಅಷ್ಟೇ ನಾನು ಪರಮಾತ್ಮ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡ್ತಾ ಇದ್ದೇನೆ, ಯಾರು ಏನು ಬೇಕೋ ಮಾಡ್ಕೊಳ್ಳಿ, ಇದಲ್ಲ. ಈ ಮಧ್ಯದಲ್ಲಿ ಒಂದಿದೆಯಲ್ಲ, ಪರಮಾತ್ಮನ ಅಸ್ತಿತ್ವವನ್ನು ಒಪ್ತಾರೆ, 8 ಗುಣ 6 ಗುಣ 3 ಗುಣ ಅಂತ ಹೇಳೋದು ದೋಷ ಅಲ್ವಾ? ಅದು ಅನಂತ ಗುಣವುಳ್ಳಂಥ ಪರಮಾತ್ಮ 8 ಗುಣ ಅಂದರೆ ಅಲ್ಲ, ಅವಾಗ ಅವ್ರಿಗೂ ಅಲ್ಲಂತ ಸಮಸ್ಯೆ, ಅವ್ರಿಗೂ ಅಷ್ಟೇ ಮಿಥ್ಯಾ ಜ್ಞಾನ ತಾನೇ ಅದು, ಅನ್ಯಥಾ ಜ್ಞಾನ ಅದು. ವಿದ್ಯಾಂ ಆಮೇಲೆ ಅನ್ಯದೇವಾಹು ವಿದ್ಯೆಯ ಅನ್ಯದಾಹು ಅವಿದ್ಯೆಯ ಇದು ಶುಶ್ರೂಮಧೀರಾಣ ಏನಸ್ತದ್ವಿಜಚಕ್ಷುರೇ. ಅನ್ಯದೇವಾಹು ತತ್ವಜ್ಞಾನದಿಂದಲೇ ಬೇರೆ ಒಂದು ಮೋಕ್ಷದ ಒಂದು ಅಂಶ ನಮಗೆ ಉಂಟಾಗುತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ. ತತ್ವಜ್ಞಾನದಿಂದ ಮಿಥ್ಯಾಜ್ಞಾನ ನಿಂದನೆಯಿಂದಲೂ ಕೂಡ ಬೇರೆ ಆದ ಮೋಕ್ಷದ ಒಂದು ಅಂಶ ನಮಗೆ ಲಭ್ಯವಾಗುತ್ತೆ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಒಂದು ಪ್ರಶ್ನೆ ಬಂತು, ನಮಗ್ಯಾಕ್ರಿ ಇನ್ನೊಬ್ಬರ ಬಗ್ಗೆ ವಾಕ್ಯಾರ್ಥ ಮಾಡೋದು? ನಮಗೇನು ಪರಮಾತ್ಮ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡ್ತೀವಿ, ಅವನ ಲಿಂಗ ದೇಹ ಇಲ್ಲ, ನಾವು ಮಾತ್ರ ಇದೆ, ಎಲ್ಲ ಕಡೆ ಕೂಡ ವಾಪಿಸ್ಕೊಂಡಿದ್ದಾನೆ, ನಿಯಾಮಕನಾಗಿದ್ದಾನೆ, ಉಪಾಸನೆ ಮಾಡ್ತೀವಿ, ಇನ್ನೊಬ್ಬರ ಸುದ್ದಿ ನಾವು ಹೋಗಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಹಾಗಾದರೆ ಮೋಕ್ಷದ ಒಂದು ಅಂಶ ಮಾತ್ರ ನಿಂಗೆ ಸಿಗತ್ತೆ, 2 ಅಂಶ ಸಿಗೋದಿಲ್ಲ. ಯಾವುದು ಮೋಕ್ಷದ 2 ಅಂಶ ಅಂದರೆ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ನೀನು ಏನು ಮಾಡಿದೆ? ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದೆ, ಅದರಿಂದ ಆಯ್ತು ನನಗೆ ಇಷ್ಟ ಪ್ರಾಪ್ತಿ ಆಯಿತು. ಆದರೆ ಪರಮಾತ್ಮದವ್ರು ಹಿಂಗೆ ಅಂತಾರೆ, ಅದನ್ನು ಖಂಡನೆ ಮಾಡಿಲ್ವಲ್ಲ ನೀನು, ಅದೂ ಸರಿ ಇದೂ ಸರಿ ಅಂತ ಹೇಳಿಬಿಟ್ರೆ ಅದೇನಾಗುತ್ತೆ? ಅನಿಷ್ಟ ನಿವೃತ್ತಿ ರೂಪವಾದಕ್ಕಂಥ ಇನ್ನೊಂದು ಅಂಶ ದಳ ಇದಲ್ಲ, ಅದು ಬರೋದು. ಮೋಕ್ಷ ಎಂಬುದು ದಳದ್ವಯಾತ್ಮಕವಾದದ್ದು, 2 ದಳವುಳ್ಳದ್ದು. ಒಂದು ದಳ ಏನಿದೆ ಅದು ಅನಿಷ್ಟ ನಿವೃತ್ತಿ, ಇನ್ನೊಂದು ದಳ ಇಷ್ಟ ಪ್ರಾಪ್ತಿ. ಪರಮಾತ್ಮನ ತತ್ವಜ್ಞಾನಿಯಿಂದ ಉಪಾಸನೆ ಮಾಡಿದ್ರಿಂದ ಇಷ್ಟ ಪ್ರಾಪ್ತಿ ಆಯಿತು, ಆದರೆ ಅನಿಷ್ಟ ನಿವೃತ್ತಿ ಆಗಿಲ್ಲ ಅಲ್ವಾ? ಇಷ್ಟಪ್ರಾಪ್ತಿ ಆದರೂ ಕೂಡ ನಮಗೆ ಚಕ್ಕಲಿ ತುಂಬ ಇಷ್ಟ ಆದರೂ ಕೂಡ ಏಕಾದಶಿ ಸಿಕ್ಬಿಟ್ರೆ ನಮಗೆ ಅದು ಈಗ ಏಕಾದಶಿ ಕೊಟ್ಟು ತಿಂದೇ ಬಿಡ್ತಾರೆ, ಆಮೇಲೆ ಮುಂದ್ಸತಿ ಉಪವಾಸ ಮಾಡಿ ಬಿಡಬೇಕಾದ್ರೆ ಅಂತ. ಆಗಲ್ಲ, ಏಕಾದಶಿ ಅನಿಷ್ಟ ಅಲ್ಲ ಅಂತೂ ಅವತ್ತು ತಿನ್ಲಿಕ್ಕೆ ಶಾಸ್ತ್ರ ನಿಷೇಧ ಮಾಡಿದ್ರು ಅಲ್ವಾ? ಹಾಗೆ ಇಷ್ಟಪ್ರಾಪ್ತಿ ಅನಿಸುತ್ತೆ ಅಂದರೆ ಅಪರೋಕ್ಷ ಜ್ಞಾನ ಬಂದು ಲಿಂಗದೇಹ ಭಂಗ ಆಗದೆ ಹಾಗೆ ಉಳಿತಾರೆ. ಅದೇ ಅಪರೋಕ್ಷ ಜ್ಞಾನ ಬಂದರೂ ಕೂಡ ಅವನಿಗೆ ಏನಾಗುತ್ತೆ? ಅವನಿಗೆ
ಪೂರ್ಣವಾದ ಆನಂದನೇ ಅಭಿವ್ಯಕ್ತಿ ಆಗೋದಿಲ್ಲ. ಅಲ್ಲ, ಇಲ್ಲೂ ಪ್ರಾರಬ್ಧ ಕರ್ಮ ಕಡಿದೆ, ಉಪಮರ್ದ ಆಗದೆ ಅದು ಮುಂದೆ ಹೋಗೋಕ್ಕೆ ಇದಿಲ್ಲ, ಚಾನ್ಸೇ ಇಲ್ವಲ್ಲ. ಹೌದು, ಇದೆಲ್ಲ ಕಳಿಬೇಕು. ಅದಕ್ಕೆ ಮೋಕ್ಷ ಎಂಬತಕ್ಕಂಥದ್ದು ಎರಡು ದಳಾತ್ಮಕವಾಗಿದೆ ಅಲ್ವಾ. ಸ್ವಮತ ಸ್ಥಾಪನೆಯಿಂದ ಪರಮತ ಖಂಡನೆಯಿಂದ ಅನಿಷ್ಟ ನಿವೃತ್ತಿ ಆಯಿತು. ಸ್ವಮತ ಸ್ಥಾಪನೆ ಮಾಡಿದ್ರೆ ಇಷ್ಟ ಪ್ರಾಪ್ತಿ ಆಯಿತು ಅಲ್ವಾ. ಇದಲ್ಲೇ ನಾವೇನು ಮಧ್ವಾಚಾರ್ಯ ಮಾತೆ ಕೆಲಸ ಮಾಡ್ತಾ ಇರೋದಲ್ಲ. ಭಾಸ್ಕರಾಚಾರ್ಯ ಇವರಿಂದ ಯಾರು ಚಾರವಾಕನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅವರಿಗಿಂತ ಹಿಂದೆ ಬಂದ ಮತವನ್ನು ವಿಮರ್ಶೆ ಮಾಡಿಕೊಂಡೇ ಬಂದಿದ್ದಾರೆ. ಅದೇನಿದಲ್ಲ, ವಾಕ್ ಸ್ವಾತಂತ್ರ್ಯ ನಮಗಿದ್ದೇ ಇದೆ. ತತ್ವಜ್ಞಾನ ತೀರ್ಮಾನ ಆಗಬೇಕು. ಇನ್ಯಾರು ಬರೋಂಗಿಲ್ಲ. ಮಧ್ವಾಚಾರ್ಯ ಬಂದ ಮೇಲೆ ಎಲ್ಲ ಸರಿಯಾಗಿ ಇರ್ತಾರೆ, ಇನ್ಯಾರು ಬರೋದಿಲ್ಲ. ಅದಕ್ಕೆ ಭೂತಭಾವಿ ಭವದಾತ್ಮಭಿ ಕ್ವಚಿತ್. ಹಿಂದಿದ್ದವರಾಗಲಿ, ಈಗಿದ್ದವರಾಗಲಿ, ಮುಂದೆ ಬರೋರಾಗಲಿ ಯಾರೂ ಕೂಡ ಮಧ್ವಾಚಾರ್ಯ ಶಾಸ್ತ್ರ ಖಂಡನೆ ಮಾಡೋಂಗಿಲ್ಲ. ಹಂಗೆ ಬರೀಬಿಟ್ಟಿದ್ದಾರೆ, ಸುವರ್ಣಾಕ್ಷರದಲ್ಲಿ ಬರೀಬಿಟ್ಟಿದ್ದಾರೆ. ಹಾಗಾದರೆ ಅನ್ಯದೇವಾಹು ವಿದ್ಯೆಯ ಅಂದರೆ ತತ್ವಜ್ಞಾನದಿಂದ ಬೇರೆ ಆಗತಕ್ಕಂಥ ಒಂದು ಮೋಕ್ಷದ ಒಂದು ಅಂಶ ಲಭಿಸುತ್ತೆ, ಅದು ಇಷ್ಟಪ್ರಾಪ್ತಿ. ಅನ್ಯದೇವಾಹು ಅವಿದ್ಯೆಯ ಮಿಥ್ಯಾಜ್ಞಾನ ನಿಂದೆಯಿಂದಲೂ ಕೂಡ ಬೇರೆ ಆದ ಅನಿಷ್ಟ ನಿವೃತ್ತಿ ಎಂಬತಕ್ಕಂಥ ಇನ್ನೊಂದು ಅಂಶ ನಮಗೆ ಸಿಗತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ. ಇದು ಶುಶ್ರುಮಧೀರಾಣ ಯೇ ನಹ ತದ್ವಿಜಕ್ಷರೇ ಯಾವುದು ನಮಗೆ ತಿಳಿಸ್ಕೊಟ್ಟಿದ್ದಾರೋ ಅವರು ಹೇಳಿದ್ದು ಮಾತಿದು, ಅದನ್ನು ಸುಳ್ಳಲ್ಲ. ಹಾಗೆ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀತ್ವ ವಿದ್ಯೆಯ ಅಮೃತಭಷ್ಟದ ಅದೇ ಹೇಳ್ತಾರೆ. ಅಂದರೆ ಏನು? ಯಾರು ಪರಮಾತ್ಮ ಯಥಾರ್ಥ ಜ್ಞಾನ ಮತ್ತು ಮಿಥ್ಯಾಜ್ಞಾನ ಎರಡನ್ನು, ಅಂದರೆ ಪರಮಾತ್ಮನ ಯಥಾರ್ಥ ಜ್ಞಾನ ಏನಿದೆ ಅದು ಮಾತ್ರ ಉಪಾಸನೆ ಮಾಡಬೇಕು. ಮಿಥ್ಯಾಜ್ಞಾನ ನಿಂದ್ಯವಾದದ್ದು ಎಂಬತಕ್ಕಂಥ ಜ್ಞಾನ ಇವೆರಡೂ ಇದೆಯೋ, ಮಿಥ್ಯಾಜ್ಞಾನ ನಿಂದ, ಆಮೇಲೆ ಪರಮಾತ್ಮ ಯಥಾರ್ಥ ಜ್ಞಾನ ಎಂಬತಕ್ಕಂಥದ್ದು ಅದು ಮಿಥ್ಯಾಜ್ಞಾನ ನಿಂದ್ಯ. ಇದು ಪೂಜ್ಯ ಸ್ವೀಕಾರ್ಯ, ಅದು ಅಸ್ವೀಕಾರ್ಯ ಎಂಬತಕ್ಕಂಥ ಭಾವ ಯಾರಿಗಿದೆಯೋ, ಹಾಗೆಯೇ ಆ ಜ್ಞಾನ ಎಂಬತಕ್ಕಂಥದ್ದು ಎರಡು ಸೇರಿಯೇ ಮೋಕ್ಷಕ್ಕೆ ಸಾಧನ ಅಂತ ಯಾರು ತಿಳ್ಕೊತಾರೋ ಅವನು ಅನ್ಯಥಾ ಜ್ಞಾನ ನಿಂದನೆಯಿಂದ ದುಃಖ ಅಜ್ಞಾನಾದಿ ಅನಿಷ್ಟಗಳನ್ನು ನಿವೃತ್ತಿ ಮಾಡಿಕೊಂಡು, ಅಂದರೆ ಅನಿಷ್ಟ ನಿವೃತ್ತಿ ರೂಪವಾದ ಒಂದು ಮೋಕ್ಷದ ಒಂದು ಅಂಶ ಹೊಂದ್ಕೊಂಡು ಸಮ್ಯಕ್ ಜ್ಞಾನದಿಂದ ಆನಂದ ಅನುಭವ ರೂಪವಾದಕ್ಕಂಥ ಮೋಕ್ಷ ಇನ್ನೊಂದು ಅಂಶವನ್ನು ಪಡ್ಕೊತಾನೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಷ್ಟುತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ, ಅನ್ಯಥೋಪಾಸಕ ಏತು ತಮೋ ಅಂಧಂ ಯಾಂತಿ ಅಸಂಶಯಂ. ಯಾರು ಅನ್ಯಥಾ ಉಪಾಸನೆ ಮಾಡ್ತಾರೆ ಅವರು ನಿಶ್ಚಯವಾಗಿ ಕೂಡ ತಮಸ್ಸಿಗೆ ಹೋಗ್ತಾರೆ ಅಲ್ವಾ. ತಥೋ ಅಧಿಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಕ. ಆದರೆ ಯಾರು ಅನ್ಯಥಾ ಜ್ಞಾನ ನಿಂದನೆ ಮಾಡೋದಿಲ್ಲ ಅವರು ಅದಕ್ಕೂ ಹೆಚ್ಚಿನ ತಮಸ್ಸನ್ನು ಹೋಗ್ತಾರೆ. ಇದು ಶಾಸ್ತ್ರ ಪ್ರಮಿತವಾಗಿದೆ. ತಸ್ಮಾತ್ ಯಥಾ ಸ್ವರೂಪಂತೂ ನಾರಾಯಣ ಮನಾಮಯಂ. ಯಾವುದೇ ದೋಷ ಇಲ್ಲದಿರಕ್ಕಂಥ ನಾರಾಯಣನ ಯಥಾರ್ಥ ತಿಳಿಯೋದಲ್ಲದೆ ಅಯಥಾರ್ಥಸ್ಯ ನಿಂದಾಂಚ ಯೇ ವಿದುಹು ತೇಹಿ ಸಜ್ಜನಾಹ. ಯಥಾರ್ಥ ಜ್ಞಾನವನ್ನು ನಿಂದೆ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಿಂದೆ ಮಾಡೋದು ಅಂದರೆ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರೋಲ್ಲ. ಹಾಗೆಯೇ ಮಧ್ವಾಚಾರ್ಯ ಕಾಲದಲ್ಲಿ ಅವರು ಮಧ್ವಾಚಾರ್ಯ ಇದ್ದರು. ಆದ್ದರಿಂದ ಎಲ್ಲರಿಗೂ ಧೈರ್ಯ, ಅದನ್ನು ನಾರಾಯಣ ಪಂಡಿತಾಚಾರ್ಯರು ತಿಳ್ಕೊಳ್ಳಿ ಅದ್ದಾತ ಚೆನ್ನಾಗಿ ವಾಕ್ಯಾರ್ಥ ಮಾಡಿ ಅವರನ್ನು ಇದು ಮಾಡಿಬಿಟ್ರು. ಯಾಕೆ ಮಧ್ವಾಚಾರ್ಯ ಬೆಂಬಲ ಇದ್ದಾರೆ. ಅದಕ್ಕೆ ನಮ್ಗೆ ಹೀಗಿದೆ ಇಲ್ಲ ಅಂತಲ್ಲ, ಅದು ನಮಗೆ ನಿಶ್ಚಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಯಾವ ರೀತಿ ಮಾಡಬೇಕು ಅಂದರೆ ಸಭೆಯಲ್ಲಿ ಕರಿಬೇಕು, ತತ್ವಜ್ಞಾನವನ್ನು ನಾವು ಪ್ರಚಾರ ಪಡಿಸಬೇಕು. ಮಿಥ್ಯಾಜ್ಞಾನ ನೋಡಿದ್ರೆ ಹೀಗಿದೆ, ಇದು ತಪ್ಪು, ಶಂಕರಾಚಾರ್ಯ ಇಲ್ಲಿ ತಪ್ಪಿದ್ದಾರೆ ಅಂತ ಹೇಳಬೇಕು, ರಾಮಾನುಜಾಚಾರ್ಯ ಇಲ್ಲಿ ತಪ್ಪಿದ್ದಾರೆ ಅಂತ. ಈ ಅಧಿಕರಣಗಳು ಬರುತ್ತಲ್ಲ, ಬ್ರಹ್ಮಸೂತ್ರ ಅಧಿಕರಣಗಳು, ಅದರಲ್ಲೇ ವ್ಯತ್ಯಾಸ ದೊಡ್ಡದು. ಎಷ್ಟು ಅಧಿಕರಣಗಳು? ಒಬ್ಬರು 223 ಅಂತಾರೆ, ಒಬ್ಬರು 222 ಅಂತಾರೆ. ಸೂತ್ರಗಳಲ್ಲಿ ಕೂಡ ಅಷ್ಟೇ 445, 555, 564. ಈಗ ಒಬ್ಬೊಬ್ಬರಲ್ಲೂ ಒಂದೊಂದಿದೆ. ತತ್ವ ಪ್ರದೀಪಕ್ಕೂ ನಮಗೂ ವ್ಯತ್ಯಾಸ. ಅವರು ಆತ್ಮಕತೆ ಪರಿಣಾಮಾತ್ಮಕ ಆತ್ಮಕತೆ ಹೇತು ಒಂದು ಸೂತ್ರ, ಪರಿಣಾಮಾತ್ಮಕ ಸೂತ್ರ ಮಾಡ್ತಾರೆ. ಜಾಸ್ತಿ ಆಗೋಯ್ತೀವಿ ಸೂತ್ರ ಆಗುತ್ತೆ. ಹಿಂಗೆಲ್ಲ ಇದೆ.
ಇದೆಲ್ಲ ಏನು ಸರಿಯಾಗಿ ಕೂತ್ಕೊಂಡು ವಾಕ್ಯಾರ್ಥ ಮಾಡಿ ಅಧಿಕರಣದ ಬಗ್ಗೆ ಎಷ್ಟು ಅಧಿಕರಣ ಇದೆ, ಯಾಕೆ ಎಷ್ಟು ಅಧಿಕರಣ, ಬೇರೆ ಯಾಕಲ್ಲ, ಇದೆಲ್ಲ ನಾವು ತಿಳ್ಕೋಬೇಕು. ನಮ್ಮದು ಮತದಲ್ಲಿ 564 ಸೂತ್ರಗಳಿದೆ, ಅಷ್ಟು ತಿಳ್ಕೊಂಬಿಟ್ರೆ ಮೋಕ್ಷ ಬಿಡಲ್ಲ ಅಲ್ವಾ. ಬೇರೆ 445 ಅಂತಾರೆ, ತಪ್ಪು ಅಲ್ವಾ. ಇದೆಲ್ಲ ನಾವು ಸಮರ್ಥನೆ ಮಾಡಿ ಅದನ್ನು ನಾವು ಉಪಾಸನೆ ಮಾಡಬೇಕು. ಹಾಗಾದರೆ ಅಯಥಾರ್ಥಸ್ಯ ನಿಂದಾಂಶೇ ವಿದುಹತೆ ಸಜ್ಜನಾ ತೇ ನಿಂದೆಯ ಅಯಥಾರ್ಥಸ್ಯ ದುಃಖಾಜ್ಞಾನಾದಿರೂಪಿಣಃ. ಅಯಥಾರ್ಥ ಜ್ಞಾನವನ್ನು ನಿಂದೆ ಮಾಡಿದ್ದರಿಂದ ದುಃಖ ಅಜ್ಞಾನಾದಿ ರೂಪ ಯಾವ ಅಂಧಂತಮಸ್ಸಿದೆ ಅದನ್ನು ಪರಿಹಾರ ಮಾಡಿಕೊಂಡು ಸಂತೀರ್ಣ ಸುಖಜ್ಞಾನಾದಿ ರೂಪಿಣ, ಯಥಾರ್ಥ ಜ್ಞಾನದಿಂದ ಸುಖಜ್ಞಾನಾದಿ ರೂಪ ಉಳ್ಳವರಾಗಿ ಮೋಕ್ಷದಲ್ಲಿ ಸುಖವಾಗಿ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಆಚೆ ಮೋಕ್ಷದ ಒಂದು ಅಂಶ ಇನ್ನೊಂದು ಅಂಶ ಅಂತ ಅಲ್ಲಿಗೆ ಹೌದಾ. ಈ ಮೊದಲನೇ ಉಪನಿಷತ್ ಶ್ಲೋಕದಲ್ಲಿ ಒಂದು ಅಂಶವನ್ನು ಹೊಂದಿ ಸಮ್ಯಕ್ ಜ್ಞಾನದಿಂದ ಆನಂದವಾದ ಮೋಕ್ಷ ಅಂದ್ರೆ ಅನ್ಯಥಾ ಜ್ಞಾನದಿಂದ ಒಂದಾಯಿತು. ಅಲ್ಲ ನಿವೃತ್ತಿ ರೂಪವಾದ ಮೋಕ್ಷದ ಒಂದು ಅಂಶ ಅಂದ್ರೆ ಏನು ಅರ್ಥ? ಅದೇ ಹೇಳಿದಾಗ ಅಂಶ ಅಂದರೆ ಜಳ ಅಂದೆ ಅಷ್ಟೇ. ಅಲ್ಲ ಮೋಕ್ಷದಲ್ಲಿ ಆನಂದದ ಇದು ಕಮ್ಮಿ ಆಗುತ್ತಲ್ಲ ಅಷ್ಟೇ ಅರ್ಥ ಅಲ್ವಾ? ಮೋಕ್ಷ ಒಂದೇ ಇರೋದು. ಮೋಕ್ಷ ಒಂದೇ ಆದರೂ ಕೂಡ ಮೋಕ್ಷಕ್ಕೆ ಹೋದರೂ ಕೂಡ ಸರಿಯಾದ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂದರೆ ಅಥವಾ ಸೋತಮದ್ರೋಹ ಮಾಡ್ದ ಅಂದರೆ ಅವನಿಗಿಂತ ಅವನಿಗೆ ಎಷ್ಟು ಆನಂದ ಬರಬೇಕಾಗಿತ್ತು ಅಷ್ಟು ಆನಂದ ಅಭಿವ್ಯಕ್ತಿ ಆಗೋದಿಲ್ಲ. ಅದೇ ಕೇಳಿದ್ದು ಆನಂದದ ರಾಸ ಅಭಿವೃದ್ಧಿ ಅದಕ್ಕೆ ಹೇಳ್ತಾರೆ ಅಲ್ಲ. ಅದೊಂದು ರೀತಿ, ಇದೊಂದು ರೀತಿ. ಇದರಲ್ಲಿ ಏನು ಮೋಕ್ಷದಲ್ಲಿ 2 ದಳ ಇದೆ. ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ ಅಂತ. ಯಥಾರ್ಥ ಜ್ಞಾನ ಉಪಾಸನೆ ಮಾಡಿದ್ರೆ ಇಷ್ಟಪ್ರಾಪ್ತಿ ಆದರೂ ಕೂಡ ಅನ್ಯಥಾ ಜ್ಞಾನ ನಿಂದೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗ ದುಃಖಾದಿಗಳು ಏನಿದೆ ಅದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಕಳ್ಕೋಬೇಕು, ಅದಕ್ಕಿಂತ ಜಾಸ್ತಿ ಬರುತ್ತೆ ಅಂತ. ಹಾಗೆ ಏನು ಹೇಳಿದಾಗಾಯಿತು, ಮೋಕ್ಷರೂಪ ಫಲ ಎಂಬತಕ್ಕಂಥದ್ದು ಪರಮಾತ್ಮನ ಯಥಾರ್ಥ ಜ್ಞಾನ ಮತ್ತು ಮಿಥ್ಯಾಜ್ಞಾನದ ನಿಂದೆ 2 ಇದ್ದರೆ ಮಾತ್ರ ಸಾಧ್ಯ. ಯಾಕೆ ಅಂದರೆ ಮೋಕ್ಷ ಎಂಬತಕ್ಕಂಥದ್ದು ಏನಿದೆ, ದುಃಖ ಪರಿಹಾರ, ಅಜ್ಞಾನ ಪರಿಹಾರ ಅಲ್ವಾ. ಮೋಕ್ಷ ಫಲದ ಒಂದು ಮೋಕ್ಷ ಫಲ ಅಂದರೆ ಅದು. ಆದರೆ ಮೋಕ್ಷ ಫಲ ಏಕದೇಶ ಸಿಕ್ಕಿದರೂ ಕೂಡ ಇಂದ್ರಿಯಿಂದ ಬರಬೇಕಾಗತಕ್ಕಂಥದ್ದು ಮಾಡಿಲ್ವಲ್ಲ ಅವನು, ಅದಕ್ಕೆ ದುಃಖಾದಿಗಳೇನಿದೆ ಅದು ಪರಿಹಾರ ಆಗೋದಿಲ್ಲ. ಹಾಗಾದರೆ ಈ 3 ಮಂತ್ರಗಳು ಏನು ಹೇಳ್ತಾ ಇದೆ ಅಂದರೆ ಮಿಥ್ಯಾಜ್ಞಾನನಿಂದಾದಿಂದ ಸಮುಚಿತವಾದಕ್ಕಂಥ ತತ್ವಜ್ಞಾನವೇ ಮೋಕ್ಷ ಸಾಧನ ಅಂತ ಹೇಳ್ತಾರೆ. ಯಾವುದು? ಮಿಥ್ಯಾಜ್ಞಾನದಿಂದ ಸಮುಚಿತವಾದ ಯಥಾರ್ಥ ಜ್ಞಾನವೇ ಮೋಕ್ಷಕ್ಕೆ ಕಾರಣ. ಮುಂದೆ ಅನ್ಯಥಾ ಜ್ಞಾನ ಅನರ್ಥ ಸಾಧನ, ಸಮ್ಯಕ್ ಜ್ಞಾನ ಮುಕ್ತಿ ಸಾಧನ. ಅದನ್ನು ಇಲ್ಲಿ ಹೇಳಿದ್ದೀಗ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅಂಧಂತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ ತಥೋ ಭೂಯ ಯುವತೆ ತಮೋ ಯವು ಸಂಭೂತ್ಯಾಂ ರತಃ. ಅಂದರೆ ಯಾರು ಪರಮಾತ್ಮ ಜಗತ್ತಿಗೆ ಸೃಷ್ಟಿಕರ್ತ ಅಲ್ಲ ಅಂತ ಉಪಾಸನೆ ಮಾಡ್ತಾರೋ, ಅಂದರೆ ಪರಮಾತ್ಮ ಜಗತ್ತು ಸೃಷ್ಟಿಕರ್ತ ಅಲ್ಲೇ ಇಲ್ಲ, ನಾವೇ ಸೃಷ್ಟಿ ಮಾಡಿದ್ದು ನಮ್ಮ ಮಕ್ಕಳನ್ನ. ಜಗತ್ತಲ್ಲಿ ಎಲ್ಲ ಸೇರಿ ನಾವು ಮಾಡಿದ್ದೀವಿ ಅಷ್ಟೇ, ಪರಮಾತ್ಮ ಸೃಷ್ಟಿಕರ್ತ ಅಲ್ಲ ಅಂತ ಯಾರು ಅಂದರೆ ಅವರಿಗೆ ಅಂದಂತಮಸ್ ಹೋಗ್ತಾರೆ. ಆದರೆ ಯಾರು ಪರಮಾತ್ಮನ ಸೃಷ್ಟಿಕರ್ತ ಮಾತ್ರ ಸಂಹಾರಕರ್ತ ಅಲ್ಲ ಅಂತಾರಲ್ಲ, ಅವ್ರಿಗೆ ಇದಕ್ಕಿಂತ ದೊಡ್ಡ ಅಂದಂತಮಸ್ಗೆ ಹೋಗ್ತಾರೆ. ಅಂದರೆ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ ಎಲ್ಲ ಇಟ್ಕೋಬೇಕು ನಾವು. ಯಾಕೆಂದರೆ ಬೇರೆಯವ್ರ ಮತದಲ್ಲಿ ಕೇವಲ ಉತ್ಪತ್ತಿ, ಸ್ಥಿತಿ, ಸಂಹಾರಕ್ಕೆ ಮಾತ್ರ ಮೂಲ ಕಾರಣ ಪರಮಾತ್ಮ ಅಷ್ಟೇ. ಯಾಕೆಂದರೆ ಶ್ರುತಿ ಏನು ಹೇಳಿದೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನೆ ಜೀವಂತೆ ಪ್ರಯಂತ ವಿಷಮಿಸಂತೆ, ಅಷ್ಟೇ 3 ಹೇಳಿದ್ದಾರೆ. ಯಾಕೆ 3 ಶ್ರುತಿ ಅನುಗಮವೂ ಇರುತ್ತೆ ಅಂತ ಹೇಳಿದ್ದಾರೆ.
ಸಂಹಾರಕರ್ತತ್ವ ಬೇರೆಯವರು ಕೊಟ್ಟಿದ್ದಾರೆ, ಹಾ. ದೇವರು ಕೊಟ್ಟಿದ್ದಾರೆ. ಸ್ಥಿತಿ ಇದನ್ನ ಬ್ರಹ್ಮದೇವರು ಕೊಟ್ಟು ಬರೀ ಸೃಷ್ಟಿ ಮಾತ್ರ ಮೂರು ಇದನ್ನ ಪರಮಾತ್ಮನಿಗೆ ಮೂರು ಮಾತ್ರ ಹೇಳ್ತಾ ಇರೋದು ಅಷ್ಟೇ. ಅದು ತಪ್ಪದು. ಎಲ್ಲ ಸೃಷ್ಟಿಕರ್ತ ಮಾತ್ರವಲ್ಲ, ಸಂಹಾರಕರ್ತನೂ ಅವನೇ. ಸೃಷ್ಟಿ ಮಾಡಬೇಕಾದ್ರೆ ಸಂಹಾರ ಮಾಡಬೇಕಾದ್ರೆ ಎಷ್ಟು ಕಾಲ ಸೃಷ್ಟಿ ಮಾಡಿದ ಸಂಹಾರ ಮಾಡಬೇಕು, ಅಷ್ಟು ಕಾಲ ರಕ್ಷಣೆ ಮಾಡಲೇಬೇಕಲ್ಲ, ಅದನ್ನು ಮಾಡಲೇಬೇಕು. ರಕ್ಷಣೆ ಅಂದರೆ ಏನು? ಅಜ್ಞಾನ ಬರೋದಿದ್ದರೆ ಅದನ್ನು ಪರಿಹಾರ ಮಾಡಿ ಜ್ಞಾನ ಕೊಡಬೇಕು. ಯಾರಿಗೆ ನಿಜವಾದ ಜ್ಞಾನ ಬರೋಗಿದ್ದ ದೈತ್ರಿಗೆ ಅವ್ರಿಗೆ ಅಜ್ಞಾನ ಕೊಡಬೇಕು ಅಲ್ವಾ? ಅದೆಲ್ಲ ಅರ್ಥ 8 ಕೊಡಿ ಇಟ್ಕೋಬೇಕು ನಾವು. ಅದಕ್ಕೆ ಅಷ್ಟಕರ್ತೃತ್ವವನ್ನು ನಾವು ಹೇಳ್ತಾ ಇರೋದು. ಸಂಭೂತಿಂಚ ವಿನಾಶಂಚ ಎಷ್ಟದ್ವೇದ, ಅದೇ ರೀತಿ ಶ್ಲೋಕ. ಸಂಭೂತಿಂಚ ವಿನಾಶಂಚ ಎಷ್ಟದ್ವೇದ ಉಭಯವಂ ಸಹ ವಿನಾಶೇನ ಮೃತ್ಯುಂ ಚಿತ್ವ ಸಂಭೂತ್ಯ ಅಮೃತಮಷ್ಟುತೆ. ಇಲ್ಲೂ ಅಷ್ಟೇ, ಪರಮಾತ್ಮ ಹೇಳಿದ್ದವನು ಸುಖ ಜ್ಞಾನಾದಿಗಳೆಲ್ಲಕ್ಕೂ ಸೃಷ್ಟಿಕರ್ತ, ಅವರ ಸರ್ವ ಸಂಹಾರಕರ್ತ. ಎರಡೂ ಜ್ಞಾನ ಎಂಬತಕ್ಕಂಥದ್ದು ಸೇರಿ ಮೋಕ್ಷ ಎಂಬತಕ್ಕಂಥ ಒಂದು ಪುರುಷಾರ್ಥಕ್ಕೆ ಕಾರಣವಾಗುತ್ತೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವನು ಸಂಹಾರಕರ್ತೃತ್ವ ಜ್ಞಾನದಿಂದ ದೇಹ ಬಂಧ ರೂಪವಾದ ಮೃತ್ಯುವನ್ನು ದಾಟಿ ಸೃಷ್ಟಿಕರ್ತೃತ್ವ ಜ್ಞಾನದಿಂದ ಸುಖ ಜ್ಞಾನ ಅಭಿವ್ಯಕ್ತಿ ರೂಪವಾದಕ್ಕಂಥ ಮೋಕ್ಷವನ್ನು ಹೊಂದುತ್ತಾನೆ. ಅದಕ್ಕೆ ಉಭಯಂ ಅಂತ ಹೇಳಿ ಎರಡನ್ನು ಕೂಡ. ಹೀಗೆ ಅಜ್ಞಾನಾದಿ ಬಂಧ ಪರಿಹಾರ, ಸ್ವರೂಪಾನಂದ ಅನುಭವ ರೂಪ ದಳದ್ವಯಾತ್ಮಕವಾದ ಮುಕ್ತಿ ಈ ಎರಡು ಜ್ಞಾನಗಳಿಂದಲೇ ದೊರೆಯುತ್ತೆ. ಅದಕ್ಕೆ ಅಲ್ಲಿ ಯಾವ ರೀತಿ ಹಾಗೆ ನಾವು ಯಥಾರ್ಥ ಜ್ಞಾನ ಮತ್ತು ಮಿಥ್ಯಾಜ್ಞಾನದಿಂದ ಸಮುಚಿತವಾದದ್ದೇ ಮೋಕ್ಷಕ್ಕೆ ಕಾರಣವೋ ಹಾಗೆ ಇಲ್ಲೂ ಕೂಡ ಅಷ್ಟೇ. ಸೃಷ್ಟಿಕರ್ತೃತ್ವ ಜ್ಞಾನ ಪೂರ್ವಕ ಸಂಹಾರ ಕರ್ತೃತ್ವವು ಅವಂದೇ ಅಂತ ಹೇಳಿದರೆ ಮಾತ್ರ ಎರಡು ದಳಾತ್ಮಕವಾದಕ್ಕಂಥ ಮೋಕ್ಷ ಎಂಬತಕ್ಕಂಥದ್ದು ಸಿಗುತ್ತೆ. ಅದನ್ನು ಮಧ್ವಾಚಾರ್ಯರು ಏವಂ ಸೃಷ್ಟಿಕರ್ತೃತ್ವ ನಾಂಗೀಕರೋತಿ ಯೇ ಹರೇಹೇ, ಸೃಷ್ಟಿಕರ್ತೃತ್ವ ಒಪ್ಪೋದಿಲ್ಲ, ತೇಪಿ ಅಂತ ತಮೋಘೋರಂ ತಥಾ ಸಂಹಾರ ಕರ್ತೃತಾಂ ನಾಂಗೀಕುರ್ವಂತಿ. ಯಾರು? ಪರಮಾತ್ಮ ಸಂಹಾರಕರ್ತರು ಅಲ್ಲ, ಸೃಷ್ಟಿಕರ್ತ ಮಾತ್ರ ಅಂತ ತಿಳ್ಕೊತಾರೆ. ಅವರು ಕೂಡ ತಸ್ಮಾತ್ ಸರ್ವಗುಣಾತ್ಮಕಂ ಸರ್ವಕರ್ತಾರಮೀಶೇಷಂ ಸರ್ವಸಂಹಾರಕಾರಕಂ ಯೋ ವೇದ ಸಂಹೃತಿ ಜ್ಞಾನಾತ್ ದೇಹಬಂಧಾತ್ ಮುಚ್ಚತೆ. ಯಾರು? ಸೃಷ್ಟಿಕರ್ತ ಮಾತ್ರ ಅಲ್ಲ ಪರಮಾತ್ಮ, ಸಂಹಾರಕರ್ತನೂ ಅವನೇ, ರಕ್ಷಣಾಕರ್ತನೂ ಅವನೇ ಎಂಬುದೇ ಯಾರು ತಿಳ್ಕೊತಾರೋ ಅವರು ಸುಖಜ್ಞಾನಾದಿ ಕರ್ತೃತ್ವ ಜ್ಞಾನದಿಂದ ತದ್ ವ್ಯಕ್ತಿ ಮಾವ್ರಜೇ, ಅದು ಅವನಿಗೆ ಸುಖ ಎಂಬುದು ಅಭಿವ್ಯಕ್ತವಾಗುತ್ತೆ. ಸರ್ವದೋಷ ವಿನಿರ್ಮುಕ್ತಂ ಗುಣರೂಪಂ ಜನಾರ್ದನಂ ಜ್ಞಾನೀಯಾನ್ ನ ಗುಣಾನಾಂಚ ಭಾಗಹಾನಿಂ ಪ್ರಕಲ್ಪಯೇ. ಸರ್ವದೋಷ ವಿಮುಕ್ತನಾಗಿದ್ದಾನೆ, ಗುಣಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ತಿಳಿಬೇಕೆ ಹೊರತಾಗಿ ಗುಣಗಳಲ್ಲಿ ಭಾಗಹಾನಿ ಮಾಡಬಾರ್ದು. ಅಂದರೆ 8 ಗುಣ ಮಾತ್ರ ಅಷ್ಟೇ, ಪೂರ್ತಿ ಇಲ್ಲ ಅಂತ ಭಾಗಹಾನಿ ಮಾಡೋದು. ಅವರು ಕೂಡ ಅನ್ನಂತ ಹೋಗ್ತಾರೆ ಅಂತ ಆಯಿತು. ನ ಮುಕ್ತಾನಾವ್ಯ ಹರೇಹೇ ಸಾಮ್ಯಂ ವಿಷ್ಣೋ ಅಭಿನ್ನತ, ಇದು ಕೂಡ ದೋಷನೇ. ನ ಮುಕ್ತಾನಾವ್ಯ ಹರೇಹೇ ಸಾಮ್ಯಂ, ಮುಕ್ತರಾಗಿದ್ದರೂ ಕೂಡ ಹರಿಗೆ ಸಾಮ್ಯವನ್ನು ಯಾರು ಹೇಳ್ತಾರೆ ಅವರು ಅಂದಂತ ಹೋಗೋರೆ ಸ್ವಾಮಿತ್ವವನ್ನು ಹೇಳ್ತಾರೆ. ಆಮೇಲೆ ವಿಷ್ಣು ಅಭಿನ್ನತ, ಎಲ್ಲರಲ್ಲಿ ಹೋದ ಮೇಲೆ ಎಲ್ಲ ಒಂದೇ ಆಗಿಬಿಡ್ತಾರೆ, ಋಗುಣ ಬ್ರಹ್ಮಭಾವ ಹೊಂದಿಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೂ ಅದೇ ಗತಿ. ನವೈ ಪ್ರಚಿಂತೆಯೇ ತಸ್ಮಾತ್ ಬ್ರಹ್ಮಾದೇಹೇ ಸಾಮ್ಯಮೇವ. ಆದ್ದರಿಂದ ಮುಕ್ತರಾದ ಬ್ರಹ್ಮ ಪರಮಾತ್ಮ ಇಬ್ಬರು ಒಂದೇ ಎಂಬತಕ್ಕಂಥ ಚಿಂತನೆ ಖಂಡಿತ ಮಾಡಬಾರದು. ಮಾನುಷಾದಿ ವಿರಿಂಚಾಂತಂ ತಾರತಮ್ಯಂ ವಿಮುಕ್ತಿಗಂ, ಮನುಷ್ಯರಿಂದ ಹಿಡಿದು ಬ್ರಹ್ಮದೇವರವರೆಗೆ ಮೋಕ್ಷಕ್ಕೆ ಹೋದ್ಮೇಲೆ ಕೂಡ ಈ ತಾರತಮ್ಯ ಎಂಬುದು ಬಿಟ್ಟು ಹೋಗಲ್ಲ. ತಥೋ ವಿಷ್ಣೋ ಪರೋತ್ಕರ್ಷಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. ಆದ್ದರಿಂದ ನಾವು ಪರಮಾತ್ಮನ ಸರ್ವೋತ್ತಮತ್ವವನ್ನು ಸರಿಯಾಗಿ ನಾವು ತಿಳ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಶ್ರವಣಾದ್ಯನಂತರದಲ್ಲಿ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡೋದು. ಅದ್ಭುತವಾದ ಪ್ರಾರ್ಥನೆ ಇದೆಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ. ಇಲ್ಲೇನಾಗಿದೆ, ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೀವಿ. ಗಾಯತ್ರಿ ಜಪ ಮಾಡುವಾಗ ಆ ದೇವರನ್ನು, ಸೂರ್ಯ ಮಂಡಲಕ್ಕಂಥ ಪರಮಾತ್ಮನನ್ನು ಸೂರ್ಯ ಮಂಡಲಗಂ ವಿಷ್ಣು ಧ್ಯಾತೇವ ತ್ರಿಪದೀಂ ಜಪೇತ್ ಅಂತ, ಅಲ್ಲಿರ್ತಕ್ಕಂಥ ಸೂರ್ಯ ನಾರಾಯಣನನ್ನು ಸ್ತೋತ್ರ ಮಾಡಬೇಕು ಅಂತ. ನೋಡಲಿಕ್ಕೆ ಹೋದರೆ ಸೂರ್ಯ
ಆ ಕಿರಣಗಳಿಂದ ನಮಗೆ ಪರಮಾತ್ಮ ಕಾಣಿಸೋದೇ ಇಲ್ಲ. ಮತ್ತೇನು ಮಾಡಬೇಕು? ಅಲ್ಲಪ್ಪ, ನಾನು ಕೂತ್ಕೊಂಡು ಇಲ್ಲಿ ಸತ್ಯಧರ್ಮನಾಗಿದ್ದೇನೆ ಅಂದರೆ ನಮ್ಮ ಧರ್ಮ ಎಲ್ಲ ಸತ್ಯನಾದ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇರೋನು. ಅಂಥದ್ದು ನೀನು ಬೆಳಕಿನ ಕಿರಣಗಳಿಂದ ಆ ಪರಮಾತ್ಮ ಮುಚ್ಚಿಬಿಟ್ರೆ ನಾನು ನೋಡೋದಾದರೂ ಹೇಗೆ? ಆದ್ದರಿಂದ ಆ ಕಿರಣಗಳಿದಲ್ಲ ಅದೆಲ್ಲ ಸರಿಸ್ಬಿಡು ನೀನು, ಆ ಪರಮಾತ್ಮ ನಾನು ನೋಡ್ತೇನೆ ಅಂತ. ಇದು ಇಲ್ಲಿ ಮಾತ್ರವಲ್ಲ, ಎಲ್ಲ ಕಡೆ ಇದೇನೆ. ಉಡುಪಿಗೆ ಹೋದರೆ ಭಾನುವಾರ ಇವತ್ತು ಹೋದ್ವಿ ಅಂದರೆ ವಜ್ರದ ಕವಚ ವಜ್ರದ ಕಿರೀಟ ಹಾಕಿರ್ತಾರೆ. ಆ ಕಣಕ ಗಂಟೆ ನೋಡ್ತೀವಿ, ಅದನ್ನ ವಜ್ರಗಳು ಫಲ 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 ಹೊಳಿತಾ ಇರುತ್ತೆ. ಅಷ್ಟೇ, ದೇವರು ನೋಡೋದೇ ಇಲ್ಲ ನಾವು. ಹಾಗೇನು ಹೇಳ್ಬೇಕು ನಾವು? ಹೇ ಕೃಷ್ಣ ಪರಮಾತ್ಮನೇ, ನಿನ್ನ ಕವಚಗಳೆಲ್ಲ ದೂರ ಮಾಡಿ ನಿನ್ನ ನಿಜವಾದ ಸ್ವರೂಪ ದರ್ಶನ ಕೊಡು. ತೃಪ್ತಿಗೆ ಹೋದ್ರೆ ಅದೇನೆ ಅಲ್ವಾ? ಎಲ್ಲ ಬಂಗಾರಗಳಲ್ಲಿ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯ ಅಪಿಹಿತ ಮುಖಂ, ನಿನ್ನ ಮುಖವೇ ಮುಚ್ಚೋಗಿದೆ ಬಂಗಾರದಿಂದ. ಆ ತತ್ವ ಯಥಾರ್ಥವಾದ ರೂಪವನ್ನು ನಂಗೆ ತೋರಿಸ್ಕೊಡು, ನಾನು ನಿನ್ನ ಭಕ್ತ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಇದೆಲ್ಲ ಕಡೆಯೂ ಕೂಡ ಹಿರಣ್ಮಯೇನ ಪಾತ್ರೇಣ, ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ. ನೋಡಿ, ಪಾತ್ರಂ ಹಿರಣ್ಮಯ ಪಾತ್ರ ಅಂದರೆ ಯಾವುದು? ಸೂರ್ಯಮಂಡಲಂ. ಹಿರಣ್ಮಯ ಪಾತ್ರ ಅಂದರೆ ಸೂರ್ಯಮಂಡಲವನ್ನು ಹೇಳಲ್ಪಟ್ಟಿದೆ ಅಂತ ಅರ್ಥ. ಸತ್ಯ ಅಂದರೆ ಏನು? ವಿಷ್ಣೋ ಸತ್ಯಸ್ಯ ತೇನೈವ ಸರ್ವದಾ ಅಪಿಹಿತ ಮುಖ, ಅವನ ಸ್ವರೂಪ ಸೂರ್ಯಮಂಡಲದಿಂದ ಯಾವಾಗಲೂ ಮುಚ್ಚಲ್ಪಟ್ಟಿದೆ. ಇದನ್ನು ಪೂರ್ಣನಾದ್ದರಿಂದ ಪೂಷ ಎನಿಸ್ಕೊಳ್ತಕ್ಕಂಥ ವಿಷ್ಣುವು ಪೂಷ, ಪೂರ್ಣನಾದ್ದರಿಂದ ಪೂಷ, ಸದ್ಗುಣ ಪೂರ್ಣನಾದ ಪರಮಾತ್ಮನನ್ನು ಹೃದಯದಲ್ಲಿ ಧರಿಸಿದಕ್ಕಂಥ ಭಕ್ತನಿಗೆ ತಾನಾಗೇ ತೋರಿಸ್ತಾನೆ ಪರಮಾತ್ಮ. ತೋರಿಸು ಅಂತ ಪ್ರಾರ್ಥನೆ. ಸತ್ಯಧರ್ಮ ಅನ್ನಕ್ಕೆ ಅರ್ಥ ಬರೀತಾರೆ ನೋಡಿ. ಸದ್ಗುಣ ಪೂರ್ಣನಾದ ಪರಮಾತ್ಮನಲ್ಲಿ ಪರಮಾತ್ಮನನ್ನು ಹೃದಯದಲ್ಲಿ ಧರಿಸಿದವನು. ಧರ್ಮ ಅಂದರೆ ಧಾರಕ, ಯಾರನ್ನು? ಸತ್ಯನನ್ನು. ಸತ್ಯ ಅಂದರೆ ಏನು? ಸದ್ಗುಣ ಪೂರ್ಣನಾಗತಕ್ಕಂಥ ಪರಮಾತ್ಮನನ್ನು ಯಾರು ಹೃದಯದಲ್ಲಿ ಧಾರಣೆ ಮಾಡಿದ್ದಾನೆ ಭಕ್ತ, ಅವನಿಗೆ ನೀನು ದರ್ಶನ ಮಾಡಿಸು ಅಂತ ಪ್ರಾರ್ಥನೆ. ಹಾಗಾದರೆ ಒಟ್ಟು ಶ್ರವಣಾದಿಗಳನ್ನು ಮಾಡಿದ್ದರೂ ಕೂಡ ಸಾಕ್ಷಾತ್ಕಾರ ಆಗಬೇಕು ಅಂತಿದ್ದರೆ, ಭಗವಂತನ ಪ್ರಸಾದವನ್ನು ಪಡಿಬೇಕಾಗಿದ್ದರೆ ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳಿದಾಗಾಯಿತು. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಹೆಣ್ಮೆಯರ ಪಾತ್ರೇನ ಎಂಬ ವಾಕ್ಯಗಳಿಂದ ಹೇಳ್ತಾ ಇದ್ದಾರೆ. ಎಲ್ಲಿವರೆಗದು? ಓಂ ಕೃತೋ ಸ್ಮರ ಓಂ ಕೃತಗಂ ಸ್ವರ ಅಂತ. ಓಂ ಕೃತೋ ಸ್ಮರ ಓಂ ಕೃತಗಂ ಸ್ವರ. ನಾನು ಮಾಡಿದ್ದನ್ನು ನೀನು ಸ್ಮರಣೆ ಮಾಡ್ಕೊಳ್ಳಪ್ಪ ಪರಮಾತ್ಮನಿಗೆ. ನಾ ಮಾಡಿದ್ದನ್ನು ಸ್ಮರಣೆ ಮಾಡ್ಕೊ. ಓಂ ಕ್ರತೋ, ಪರಮಾತ್ಮ ಮಾಡಿಸೋದು ನೀನೇ ಅಲ್ವಾ? ನಾನು ಮಾಡಬೇಕಂತ ಕರ್ಮಗಳನ್ನು ನೀನು ಸ್ಮರಿಸ್ಕೋ. ಅದಕ್ಕೆ ಅರ್ಥ ಅಲ್ಲ, ಬೇರೆ ಹೇಳ್ತಾರೆ, ಮೇಲೋಡಕ್ಕೆ ಅರ್ಥ ಅದು. ಪಾತ್ರ ಅಂದರೆ ಸೂರ್ಯಮಂಡಲ ಹೆಂಗೆ ಅರ್ಥ ಮಾಡಿದ್ರು? ಪಿಬತಿ ರಸಾನ್ ತ್ರಾಯತೆ ಜಗತಿ ಇತಿಜ ಪಾತ್ರಂ. ನೀರನ್ನು ಎಳ್ಕೊಳ್ಳುತ್ತೆ ಸೂರ್ಯಮಂಡಲ, ಮೇಘವಾಗಿ ಮಾಡಿ ನಮಗೆ ಮಳೆ ಸುರಿಸಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಪಾತ್ರ ಪ್ರಾಣ, ಪಿಬತಿ ಸಮುದ್ರದ ನೀರನ್ನು ಎಳ್ಕೊಂಡು ಕೆಣಗಳ ಮೂಲಕ ಮೋಡವಾಗಿ ಪರಿವರ್ತಿಸಿ ಮಳೆ ಬರುವಂತೆ ಮಾಡಿ ಜಗತ್ತನ್ನು ರಕ್ಷಣೆ ಮಾಡ್ತಾ ಇರುವಂಥ ಪಾತ್ರ ಅಂತ ಅದಕ್ಕೆ ಹೆಸರು. ಸದ್ಯ ಅಂದರೆ ಸತ್ಯ ಅಂದರೆ ಸದ್ಗುಣ ಪೂರ್ಣನಾದವನು. ಮುಖ ಅಂದರೆ ಬರೀ ಮುಖ ಮಾತ್ರಗಳಲ್ಲ ಅಲ್ವಾ? ಇನ್ನೇನು ಮುಖ ಉಪಲಕ್ಷಣ, ಇಡೀ ಅವನ ಸ್ವರೂಪವನ್ನು ನನಗೆ ತಿಳಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ. ಸತ್ಯಧರ್ಮ ಅಂತ ಪದ ಹಾಕಿದ್ದಾರೆ. ಸತ್ಯಂ ಭಗವಂತಂ ಹೃದಯ ಧಾರೇತೀತಿ ಸತ್ಯಧರ್ಮ. ಆದರೆ ಸತ್ಯಧರ್ಮ ರಥಾಯಿತ ಅಂದ್ರೆ ಅರ್ಥ ಏನು? ಸತ್ಯಧರ್ಮ, ಸತ್ಯ ಅಂದರೆ ಗುಣಪರಿಪೂರ್ಣನಾದ ಪರಮಾತ್ಮ, ಅವನನ್ನು ಹೃದಯದಲ್ಲಿ ಯಾವಾಗಲೂ ಧಾರಣೆ ಮಾಡಿದವರು ಯಾರು? ವಾಯುದೇವರು. ಅವರಲ್ಲಿ ರಥ ರಾಘವೇಂದ್ರ ಸತ್ಯಧರ್ಮ ರಥಾಯಿತ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ತತಃ ಪೂರ್ಣತ್ವತಃ ಭೂಷ ವಿಷ್ಣು ದೈಹೇತಿ ಸ್ವಯಂ ಸತ್ಯಧರ್ಮಾಯ ಅಂದರೆ ಭಕ್ತಾಯ ಅಂತ ಮಧ್ವಾಚಾರ್ಯರು ಬರೆದರು. ಇನ್ನು ಏಕ ಋಷಿ ಮತ್ತು ಯಮ ಇತ್ಯಾದಿ ಪ್ರತೀಕಗಳಲ್ಲಿ ಪರಮಾತ್ಮನ ಪ್ರಾರ್ಥನೆಯನ್ನು ಇದು ಮಾಡ್ತಾ ಇದ್ದಾರೆ.
ಓಂ ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಪೂಷನ್ ಈ ಥರ ಬಂತಲ್ಲ, ಪರಿಪುಷ್ಟನಾದವರಿಗೆ ಪೂಷನ್ ಅಂತ ಹೇಳ್ತಾರೆ, ಗುಣಪರಿಪೂರ್ಣನಾದವರು. ಏಕರ್ಷೇ ಅಂತ, ಏಕಋಷಿ ಎಂಬತಕ್ಕಂಥ ಒಬ್ಬ ಮುನಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾದವನು ಏಕಋಷೇ ಅಂತ. ಯಮ ಯಮಧರ್ಮನಲ್ಲಿ, ಸೂರ್ಯ ಪ್ರಾಜಾಪತ್ಯ ಅವರಲ್ಲಿ ಅಂತ. ಯಮಶಬ್ದವಾಚ್ಯನಾಗಿ ಯಮನಲ್ಲಿ ಅಂತರ್ಯಾಮಿಯಾಗಿ ಇರುವವನು. ಸೂರ್ಯ ಅಂದ್ರೇನು? ಸೂರ್ಯಗಳಿಂದ ಜ್ಞಾನಗಳಿಂದ ಪ್ರಾಪ್ಯ, ಅದಕ್ಕೆ ಸೂರ್ಯ ಶಬ್ದವಾಚ್ಯನಾಗಿ ಸೂರ್ಯ ಅಂತರ್ಯಾಮಿಯಾಗಿ ಇರುವವನು. ಪ್ರಾಜಾಪತ್ಯ ಅಂದರೆ ಪ್ರಜಾಪತಿ ಅಂದರೆ ಬ್ರಹ್ಮದೇವರು, ಹೇಣಿಗರ್ಭ, ಅದು ವಿಶೇಷವಾಗಿ ಪ್ರಾಪ್ಯನಾದ್ದರಿಂದ ಪ್ರಾಜಾಪತ್ಯ ಅಂತ ಕರೀತಾ ಇದ್ದಾರೆ ಅಲ್ವಾ. ನನ್ನ ಸ್ವರೂಪ ಜ್ಞಾನವನ್ನು ರಶ್ಮೀನ್ ವ್ಯೂಹ ಅಂದರೆ ನನ್ನ ಸ್ವರೂಪ ಜ್ಞಾನವನ್ನು ವಿಸ್ತಾರ ಮಾಡು, ಸ್ವರೂಪ ಜ್ಞಾನ ವಿಸ್ತಾರ ಮಾಡು. ಆಮೇಲೆ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣದಂ ತತ್ತೇ ಪಶ್ಯಾಮಿ ಅಂದರೆ ಯಾವಾಗ ನೀನು ನನ್ನ ಸ್ವರೂಪ ಜ್ಞಾನವನ್ನು ವಿಸ್ತಾರಗೊಳಿಸ್ತೀಯೋ, ಅಂದರೆ ನನ್ನ ಬಾಹ್ಯ ಜ್ಞಾನವನ್ನು ವಿಸ್ತಾರಗೊಳಿಸು, ನಿತ್ಯ ಕಲ್ಯಾಣತಮವಾದ ರೂಪವನ್ನು ನಾನು ನಿನ್ನ ಅನುಗ್ರಹದಿಂದ ನೋಡ್ತೇನೆ. ಅಂದರೆ ಸತ್ಯಧರ್ಮನಾದನಾಗಿ ನಿನ್ನ ಸ್ವರೂಪ ತೋರಿಸು ಅಂದರು. ಸ್ವರೂಪ ತೋರಿಸ್ತೀನಿ, ಏನು ಮಾಡ್ತೀನಿ ಅಂದರೆ ಆಗ ನಿನ್ನ ಪ್ರಸಾದದಿಂದ ಅದನ್ನು ನೋಡ್ತೇನೆ, ನಾನು ಕೂಡ ಅಪರೋಕ್ಷ ಜ್ಞಾನಿ ಆಗ್ತೇನೆ ಅಂತ ಅರ್ಥ. ಪ್ರಧಾನ ಜ್ಞಾನರೂಪತಃ, ಸರ್ವವಿಷಯಕವಾದ ಪ್ರಧಾನವಾದ ಜ್ಞಾನರೂಪನಾದ್ದರಿಂದ ಪರಮಾತ್ಮನಿಗೆ ಏಕ ಋಷಿ. ಋಷಿ ಅಂದರೆ ಋಷಿಜ್ಞಾನೇ, ಏಕ ಅಂದರೆ ಮುಖ್ಯ, ಪ್ರಧಾನ ಅಂತ ಅರ್ಥ. ಸರ್ವನಿಯಾಮಕನಾದ್ದರಿಂದ ಯಮ ಅಂತ ಪರಮಾತ್ಮನಿಗೆ ಹೆಸರು. ಜ್ಞಾನಿಗಳಿಗೆ ಗಮ್ಯನಾದ್ದರಿಂದ ಸೂರ್ಯ, ಸೂರ್ಯಭಿಹಿ ಗಮ್ಯ. ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರಿಗೆ ವಿಶೇಷವಾಗಿ ಗಮ್ಯ, ಆದ್ದರಿಂದ ಪ್ರಾಜಾಪತ್ಯ ಅಂತ ಆ ಪದಗಳ ಅರ್ಥ ಹೇಳ್ತಾರೆ. ವಿಷ್ಣು ಏಕಋಷಿ ಜ್ಞೇಯ ಯಮೋ ನಿಯಮನಾಧರಿ ಸೂರ್ಯ ಸಹ ಸೂರಿ, ಸೂರ್ಯ ಅಂದರೆ ಜ್ಞಾನಿಗಳು, ಗಮ್ಯತ್ವ. ಪ್ರಾಜಾಪತ್ಯ ಪ್ರಜಾಪತಿ ವಿಶೇಷೇಣೇವ ಗಮ್ಯತ್ವ ಅಂತ ಅಷ್ಟು ಶಬ್ದಗಳು ಅರ್ಥ ಹೇಳಿದರು. ಹೀಗೆ ಮಧ್ವಾಚಾರ್ಯ 37 ಗ್ರಂಥಗಳನ್ನು ಸರಿಯಾಗಿ ಗಮನ ಇಟ್ಟು ನಾವು ಅಧ್ಯಯನ ಮಾಡಿದ್ವಿ ಅಂದರೆ ಅಷ್ಟು ಪದಗಳೂ ಕೂಡ ನಮಗೆ ಪರಮಾತ್ಮ ಸಮನ್ವಯ ಮಾಡತಕ್ಕಂಥ ಒಂದು ಅನುಗ್ರಹ ನಮ್ಗೆ ಉಂಟಾಗುತ್ತೆ. ಅದೇ ನಮಗೆ ಪರೋಕ್ಷ ಜ್ಞಾನ ಅಂತ, ಅದೇ ಪರೋಕ್ಷ ಜ್ಞಾನ. ಆ ಪದಗಳಿಂದ ನಮಗೆ ಪರಮಾತ್ಮನ ಜ್ಞಾನ ಬರಲಿಲ್ಲ ಅಂದರೆ ಎಷ್ಟು ಓದಿದ್ರೆ, ಈಗ ಪೂಷ ಅಂತ ಬಂತು ಅಲ್ವಾ. ಪೂಷ ಅಂದರೆ ಪರಿಪುಷ್ಟನಾದ್ದರಿಂದ ಗುಣಪರಿಪೂರ್ಣ ಆದ ಪೂಷನ್ ಅಂತಂದರು. ಏಕರ್ಷಿ ಅಂದರು. ಅವನು ನಿಜವಾಗ್ಲೂ ಏಕರ್ಷಿ ಅಂತ ಯಾಕೆ ಹೇಳ್ತಾರೆ? ಏಕ ವೇದದ ಒಂದು ಭಾಗ ಮಾತ್ರ ಅವನ ಕಂಡು ಹಿಡ್ಕೊಂಡು ಅವರಿಗೆ ಏಕರ್ಷಿ ಅಂತ ಹೇಳ್ತಾರೆ. ಆದರೆ ಅವನು ಮಾಡಿರತಕ್ಕಂಥ ವಿಶೇಷ ಸೇವೆಯಿಂದಾಗಿ ಪರಮಾತ್ಮನ ಸನ್ನಿಹಿತನಾದ. ಹಾಗೆ ಏಕಋಷಿ ಎಂಬ ಹೆಸರುಳ್ಳಂತಹ ಪರಮಾತ್ಮನ ಋಷಿಯಲ್ಲಿ ಪರಮಾತ್ಮ ಸನ್ನಿಹಿತನಾದ್ದರಿಂದ ಏಕಋಷಿ ಅಂತ ಹೆಸರು ಬರೀತಾರೆ. ಅಥವಾ ಜ್ಞಾನರೂಪನಾದ್ದರಿಂದ ಏಕ ಅಂದರೆ ಪ್ರಧಾನ, ಋಷಿ ಅಂದರೆ ಜ್ಞಾನ, ಪ್ರಧಾನವಾದ ಜ್ಞಾನವುಳ್ಳವನಾದ್ದರಿಂದ ಅವನನ್ನು ಏಕಋಷಿ ಅಂತ ಕರೀತಾರೆ. ಇನ್ನು ವಾಯು ಪ್ರತೀಕದಲ್ಲಿಯೂ ಕೂಡ ಇಲ್ಲಿ ರಶ್ಮಿ ಎಂಬ ಶಬ್ದಕ್ಕೆ ಸ್ವರೂಪ ಜ್ಞಾನ ಅಂತ ಅರ್ಥ ತಗೋಬೇಕು. ತೇಜಸ್ ಶಬ್ದಕ್ಕೆ ಬಾಹ್ಯ ಜ್ಞಾನ ಅಂತ ಅರ್ಥ. ಎರಡೂ ಕೂಡ ಬೇಕು ನಮಗೆ, ಸ್ವರೂಪ ಜ್ಞಾನವೂ ಬೇಕು, ಬಾಹ್ಯ ಜ್ಞಾನವೂ ಬೇಕು. ವಾಯುವು ಮುಖ್ಯದೀಯ ಅಂತ ಹೇಳಿದ್ದಾರೆ. ವಾಯುವಿನಲ್ಲಿ ಮುಖ್ಯವಾಗಿ ನಾವು ಪರಮಾತ್ಮ ಧ್ಯಾನ ಮಾಡಬೇಕು. ಯಾಕೆಂದರೆ ಬೇರೆ ದೇವತೆಗಳು ಮಾಡಿದ್ರೆ ಅಸುರಾವೇಶ ಬಂದು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ವಾಯುದೇವರಿಗೆ ಅಸುರಾವೇಶ ಇಲ್ಲ, ಅದಕ್ಕೋಸ್ಕರ ಅವರನ್ನು ಉಪಾಸನೆ ಮಾಡ್ಬೋದು ಅವರ ಪ್ರತೀಕದಲ್ಲಿ ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ. ಯೋಸಾವಸೌ ಪುರುಷಃ ಸೋಹಮಸ್ಮಿ. ಯೋಸಾವಸೌ ಪುರುಷಃ ಸೋಹಮಸ್ಮಿ. ವಾಯು ಅನಿಲಂ ಅಮೃತಂ ಅಥೇದಂ ಪಸ್ಮಾಂತಗಂ ಶರೀರಂ ಓಂ ಕ್ರತೋ ಸ್ಮರ ಓಂ ಕೃತಂ ಸ್ಮರ ಓಂ ಕ್ರತೋ ಸ್ಮರ ಓಂ ಕೃತಂ ಸ್ಮರ ಅಂತ 2 ಸತಿ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥ ಏನು? ಪರಮಾತ್ಮ ಇದ್ದಾನಲ್ಲ, ಯೋಸಾವಸೌ ಪುರುಷಃ ಸೋಹಮಸ್ಮಿ. ಪ್ರಾಣಾದಿ ಅನೇಕ ಪ್ರತೀಕಗಳು ಹೇಳಿದ್ರು ಈಗಾಗಲೇ. ಪ್ರಾಣಾದಿಗಳು, ಆ ಪ್ರಾಣಾದಿಗಳಲ್ಲಿ ಪ್ರತೀಕಗಳಲ್ಲಿ ಇರುವಂತಹ ಪರಮಾತ್ಮನೇ ನನ್ನಲ್ಲಿ ನಿಂತ್ಕೊಂಡು ಅಂತರ್ಯಾಮಿಯಾಗಿ ಇದ್ದಾನೆ ಅಂದರೆ ಅದರ್ಥ ಏನು? ಯೋಸೌ ಅಸೌ ಪುರುಷ ಸಹ ಅಹಮಸ್ಮಿ. ಅಹಮಸ್ಮಿ ಅಂದರೆ
ಅವನ ನಿನ್ನ ಅಂತರ್ಯಾಮಿಯೇ ನನ್ನ ಅಂತರ್ಯಾಮಿ ಅಂತ ಅರ್ಥ. ನಾನೇ ನೀನು ಅಂತ ಅರ್ಥ ಅಲ್ಲ. ಇದು ಉಪನಿಷತ್ತುಗಳ ಆಂತರ್ಯ ತಿಳ್ಕೊಳ್ಳದೆ ಅಂತ ಹಿಂಗೆ ಅರ್ಥ ಬರ್ಬೋದು. ಅದಕ್ಕೋಸ್ಕರವಾಗಿ ಯೋಸೌ ಅಸೌ ಪುರುಷ, ಯಾರು ನಿನ್ನಲ್ಲಿ ಇದ್ದಾನೋ ಆ ಪುರುಷನು ನಾನೇ ಅಂತ ಅರ್ಥ ಬಂತು ಮೇಲ್ನೋಟಕ್ಕೆ. ಹಾಗೆ ಅರ್ಥ ಅಲ್ಲ, ಅವನು ಆವಾಗ ಸಾಧ್ಯ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಯಾಕೆಂದರೆ ಯಾಕೆ ಹಾಗೆ ಮಾಡಿ ಈ ಥರ ಪ್ರಾರ್ಥನೆ ಮಾಡೋದು, ಸ್ವಾಮಿ ನಾನು ನಿನ್ನ ಸತ್ಯಧರ್ಮ ಭಕ್ತನಾಗಿದ್ದೇನೆ, ನಿನ್ನ ಸ್ವರೂಪವನ್ನು ತೋರಿಸ್ಕೊ ಅಂತ ಹೇಳ್ಬಿಟ್ಟು ನಾನು ನೀನು ಒಂದೇನೋ ಅಂದರೆ ಕೂಡುತ್ತಾ ಅದು? ನೀನು ನೋಡು, ನೀನೇ ನೋಡು. ನಾನೇ ಒಂದೇ ಆದ ಪ್ರಾರ್ಥನೆಯಾಗಿ ಮಾಡಬೇಕು ಅಲ್ವಾ? ಆಮೇಲೆ ಹಾಗೆ ಮುಖ್ಯ ವಾಯುವಿನಲ್ಲಿರ್ತಕ್ಕಂತಹ ಪರಮಾತ್ಮನೇ ಸರ್ವಜೀವರಿಗೂ ಕೂಡ ಅಹೇಯನಾದ್ದರಿಂದ ಅಹಂ ಅಂತ ಹೆಸರು. ಸೋಹಮಸ್ಮಿ ಎಂಬಲ್ಲಿ ಅಹೇಯ, ಯಾವಾಗಲೂ ಇರುವನಾದ್ದರಿಂದ ಅವನಿಗೆ ಅಸ್ಮಿ ಅಂತ ಹೆಸರು. ನಾನು ಅವನನ್ನು ನೋಡ್ತೇನೆ. ಸೋಹಂ ಅಸ್ಮಿ ಅಂದ್ರೇನು, ಅಹಂ ಅಂದ್ರೇನು? ಸರ್ವಜೀವರಲ್ಲಿಯೂ ಕೂಡ ಅಹೇಯನಾದ್ದರಿಂದ ಯಾರಲ್ಲಿಯೂ ಕೂಡ ಅವನು ಹೇಯ ಅಲ್ಲ, ಅಂದರೆ ಅವನು ಬಿಡಲಿಕ್ಕೆ ಯೋಗ್ಯ ಅಲ್ಲ, ಬಿಟ್ಟರೆ ಅವನೇ ಇರೋಲ್ಲ. ಸದಾ ಇರುವವನು ಎಂಬುದಾಗಿ ಅರ್ಥ ಇದೆ. ಆದ್ದರಿಂದ ಅಸ್ಮಿ ಅಸ್ಮಿ ಅಂತ ಅಂದರೆ ಸದಾ ಇರುವವನು, ಅದಕ್ಕೆ ಅಸ್ಮಿ. ಅವನನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅರ್ಥ? ಅದಕ್ಕೆ ಹೇಳ್ತಾ ಇದ್ದಾರೆ, ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಕಂ ಶರೀರಂ. ನೋಡಿ, ವಾಯುದೇವರು ಏನಿದ್ದಾರೆ ಅವರು ಪ್ರಳಯ ಕಾಲದಲ್ಲೂ ನಾಶ ಆಗೋದಿಲ್ಲ. ಯಾಕೆಂದರೆ ಪ್ರಳಯ ಕಾಲದಲ್ಲಿ ನಾಶ ಆಗ್ಬಿಟ್ರು ಅಂದರೆ ನಮ್ಗೆ ಉಸಿರಾಡೋರು ಯಾರು? ಅವರೇ ಉಸಿರಾಡಬೇಕು. ಆದರೆ ಅಂತಹ ವಾಯುದೇವರು ಕೂಡ ಪರಮಾತ್ಮನ ಹೊಟ್ಟೆಗೆ ಹೊರಟೋಗ್ತಾರೆ ಅಂದಮೇಲೆ ಇನ್ನು ನಾವು ಹೋಗದೇ ಇರ್ತೀವಾ? ನೋಡಿ ಹೇಗೆ ಪದ ಕೊಟ್ಟಿದ್ದಾರೆ. ವಾಯು ಅನಿಲಂ, ಅನಿಲ ಅಂದರೆ ಏನು? ಅಹ ಪರಮಾತ್ಮನೇ, ನಿಲ ಅಂದರೆ ನಿಲಯನ. ಪರಮಾತ್ಮನೇ ಆಶಯ ವಾಯುದೇವರಿಗೆ. ಅವನ ಅಮೃತ ಆಗಿದ್ದೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಅಮೃತಂ. ಅಥ ಇದಂ ಶರೀರಂ ಭಸ್ಮಾಂತಂ. ಈ ಅಂತಹ ವಾಯುದೇವರು ಪ್ರಳಯ ಕಾಲದಲ್ಲಿ ಇರತಕ್ಕಂಥವರೇ ಮಹಾಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆ ಹೊರಟೋಗ್ತಾರೆ, ಅವರ ಶರೀರ ನಾಶ ಆಗೋಗುತ್ತೆ ಅಂದ ಮೇಲೆ ಇನ್ನು ನಮ್ಮ ಶರೀರ ನಾಶ ಆಗೋದು ಏನಿದೆ? ಆದ್ದರಿಂದ ನಾವು ಮಾಡಿರತಕ್ಕಂಥ ಏನು ಕರ್ಮಗಳಿದೆ, ಒಳ್ಳೆಯ ಕರ್ಮಗಳು, ಅದೆಲ್ಲ ನೀನು ಸ್ಮರಿಸ್ಕೊಂಡು ನಮಗೆ ಜ್ಞಾನಾದಿಗಳನ್ನು ಕೊಟ್ಟು ಮೋಕ್ಷಕ್ಕೆ ಯೋಗ್ಯನನ್ನಾಗಿ ಮಾಡಪ್ಪ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಶರೀರ ಎಂಬತಕ್ಕಂಥದ್ದು ಕೊನೆಯಲ್ಲಿ ಭಸ್ಮ ಆಗೋದಾದರೂ ಕೂಡ ಇರಲಿಕ್ಕಂಥ ಪರಮಾತ್ಮ ಮರಣ ಹೊಂದೋದಿಲ್ಲ. ಶರೀರ ಭಸ್ಮ ಆಗ್ಬೋದು, ಬೇಕಾದ್ರೆ ನಮ್ಮ ಶರೀರ ಭಸ್ಮ ಆಗ್ಬೋದು, ಆದರೆ ಅದರಲ್ಲಿಕ್ಕಂಥ ಪರಮಾತ್ಮ ಭಸ್ಮ ಆಗಲ್ಲ. ಯಾಕೆ? ಇದರಲ್ಲಿಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಅವನಿಗೆ ಆಶಯ ಕೊಟ್ಟಿರೋರು ಯಾರು? ವಾಯುದೇವ. ಅವನೇ ಮರಣ ಇಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಆಶಯನಾಗಕ್ಕಂಥ ಪರಮಾತ್ಮನಿಗೆ ಮರಣ ಅಂತ ಹೇಳೋದು ಹೇಗೆ? ಗೊತ್ತಾಯ್ತು ಹೇಗೆ ಅಂತ? ಈ ಶರೀರ ನಾಶ ಆದರೂ ಕೂಡ ಭಸ್ಮಾಂತಕಂ ಶರೀರಂ, ಭಸ್ಮ ಆಗತಕ್ಕಂಥ ಶರೀರ ಆದರೂ ಕೂಡ ನಮ್ಮ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮ ನಾಶ ಆಗಲ್ಲ ಅಂತ ಹೇಳಿದ ಮೇಲೆ ಯಾವ ವಾಯುವಿಗೆ ಅಂತಹ ಆಶಯ ಕೊಟ್ಟಿದ್ದಾನೋ ಆ ಪರಮಾತ್ಮ ನಾಶ ಆಗ್ತಾನ ಅಂತ ಹೇಳ್ತಾರೆ. ನೋಡಿ, ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಕಂ ಶರೀರಂ ಅಲ್ವಾ? ಓಂ ಕೃತೋಸ್ಮರ ಅಂದರೆ ಏನು? ಓಂ ಅಂತ ಗೊತ್ತಲ್ಲ, ಓತತ್ವಾದಿ ಗುಣಿಯುಕ್ತ, ಗುಣಗಳೆಲ್ಲ ಓತಪ್ರೋತವಾಗಿ ಇದೆ. ಆದ್ದರಿಂದ ಓಂಕಾರ ವಾಚ್ಯನಾದ ಪರಮಾತ್ಮನೇ ಓಂ. ಕ್ರತೋ ಅಂದರೆ ನಾನು ಮಾಡಿದ ಧ್ಯಾನದ ಕರ್ಮಗಳಿಂದ ನೀನು ನನ್ನಲ್ಲಿ ಸ್ಮರಿಸು. ಅವು ಹಾಗಾದರೆ ಮತ್ತೋಗತ್ತೆ ಅಂತ ಆಯಿತು. ನಾ ಮಾಡೋ ಕರ್ಮಗಳೆಲ್ಲ ಮತ್ತೋಗತ್ತೆ ಅಂತ ಹಾಗಲ್ಲ. ಸ್ಮರ ಅಂದರೆ ಸ್ಮರಿಸ್ಕೊಳಪ್ಪ. ಒಂದು ಅರ್ಥ ಏನು? ಅನುಗ್ರಹ ಉನ್ಮುಖನಾಗು, ನನ್ನ ಕಡೆ ನೀನು ನೋಡು, ಪ್ರಸನ್ನನಾಗು ಅಂತ. ನಾವು ಲೋಕದಲ್ಲಿ ಹಿಂಗೆ ಪ್ರಯೋಗ ಮಾಡೋದು ಇದೆ. ಏನು ಪ್ರಯೋಗ ಮಾಡ್ತೀವಿ ಅಂದರೆ, ನೋಡಿ ಸರ್ ನಮ್ಮ ಕಡೆ ನಾನು ಮರ್ತೇ ಬಿಟ್ಟಿಯಲ್ಲೋ ಅಂದರೆ ಮರ್ತೇ ಬಿಟ್ಟಿ ಅಂದ್ರೆ ಅರ್ಥ ಏನ? ಏನು ಮರ್ತಿಲ್ಲ ಅವನು,
ಅಂದರೆ ಏನು, ನನಗೆ ಅನುಗ್ರಹ ಮಾಡಲೇ ಇಲ್ವಲ್ಲ ಅಂತ ಅರ್ಥ. ಹಾಗೆ ಇದು ಕೂಡ ಏನು, ನಾ ಮಾಡಿದ್ದನ್ನು ಸ್ಮರಿಸು ಅಂತ ಅರ್ಥ ಇರೋದಕ್ಕೆ ನನ್ನಲ್ಲಿ ಅನುಗ್ರಹೋಮುಖನಾಗು. ಅಹಂ ಚಾಸೌ ಅಹೇಯತಃ, ನೋಡಿ ಮಧ್ವಾಚಾರ್ಯ ಅರ್ಥ ಬರೀತಾರೆ. ಅಹಂ ಚಾಸೌ ಅಹೇಯತಃ, ಪರಮಾತ್ಮನ ಸ್ವತಃ ಎಲ್ಲ ಜೀವರಿಂದಲೂ ಕೂಡ ಭಿನ್ನನಾಗಿದ್ದು ಸರ್ವೋತ್ತಮನಾಗಿದ್ದಾನೆ. ಆದರೂ ಸರ್ವಜೀವರಲ್ಲಿ ಇರತಕ್ಕಂಥ ಪರಮಾತ್ಮ ಇದ್ದಾನಲ್ಲ ಅವನು, ಅವರಿಗೆ ಅಹೇಯ ಅಂದರೆ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಅವನು ಬಿಟ್ಟು ಹೋಗಲ್ಲ. ಆದರೂ ಕೂಡ ಆ ಪರಮಾತ್ಮನೇ ಇವ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಪ್ಪ, ನೀವು ಇಷ್ಟು ದಿವಸ ಕೆಲಸ ಮಾಡಿದ್ದೀವಿ ಹೋಗು ಅಂತ ನಾವು ಹೇಳಿದ ಕೆಲಸಗಾರರಿಗೆ, ನೀವು ಮಾಡಿ ಸಾಕಪ್ಪ, ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಹೋಗಿಲ್ಲ ಸಾಕು ಅಂತ ನಿಂದೆ ಮಾಡೋರು ಅಂತ ಹೇಳ್ತೀವಿ. ಹಾಗೆ ಇಷ್ಟು ದಿವಸ ನೀವು ಮಾಡಿ ಸಾಕು, ನಮ್ಮ ದೇಹದಲ್ಲಿ ಇದ್ಕೊಂಡು ಏನು ಕ್ಯಾನ್ಸರ್ ಎಲ್ಲ ಬಡಿಸ್ಬಿಟ್ಟು ಆಸ್ಪತ್ರೆ ಸೇರಿಸ್ಬಿಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟು ನೀವು ಮಾಡಿ ಉಪಕಾರ ಸಾಕು ಹೋಗಪ್ಪ ನೀನು ಅಂದರೆ ಹೆಣ ಬಿದ್ದೋಗಲ್ವಾ ಅಲ್ವಾ? ಹಂಗೆ ಹೇಳುವಂಗೆ ಇಲ್ಲ ಅವನು, ಅದರ್ಥ. ಆಮೇಲೆ ಅಸ್ಮಿ ನಿತ್ಯ ಅಸ್ಥಿತ ಮಾನಾತ್ ಅಂತ ಅರ್ಥ. ಅಸ್ಮಿ ಅಂದರೆ ಏನು, ಯಾವಾಗಲೂ ಇರುವವನಾದ್ದರಿಂದ, ಅಂದರೆ ಇರುವವನು ಎಂಬುದಾಗಿ ಪ್ರಮಾಣ ಸಿದ್ಧವಾದ್ದರಿಂದಲೇ ಅಸ್ಮಿ ಅಂತ ಅವನಿಗೆ ಹೇಳ್ತಾರೆ. ಅಸ್ಮಿ ಅಂದರೆ ಸರ್ವದಾ ಸರ್ವಜೀವೇಶು ಅಸ್ತಿ ಅಸ್ಮಿ ನಿತ್ಯ ಅಸ್ಥಿತ ಮಾನಾತ್. ಮೀ ಅಂತಿದರ ಜ್ಞಾನ ಅಂತ ಅರ್ಥ, ಯಾವಾಗಲೂ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಈ ಶರೀರ ಅಥವಾ ಅಸ್ವತಂತ್ರವಾದ ಈ ಜಗತ್ತು ಅದಕ್ಕೆ ನಿಯಾಮಕನಾದ್ದರಿಂದ ಅಗ್ನಿಶಬ್ದ ವಾಚ್ಯ ಅಂತ ಹೇಳ್ತಾ ಇದ್ದಾರೆ. ಸ್ವಯಂತು ಸರ್ವಜೀವೇಭ್ಯ ವ್ಯತಿರಿಕ್ತ ಪರೋಹರಿಹಿ, ಎಲ್ಲ ಜೀವರಿಗಿಂತಲೂ ಕೂಡ ಆ ದೇಹದಲ್ಲಿದ್ದರೂ ಕೂಡ ಅವನು ಬೇರೆಯೇ. ಈಗ ನಾವು ಮನೇಲಿದ್ದೀವಿ ಅಂದಮೇಲೆ ನಾವು ಬೇರೆಯಾಗಿದ್ದೀವಲ್ಲ, ಮನೇಲಿ ನಾವಾಗ್ಬಿಟ್ರು ಇಲ್ವಲ್ಲ. ಆಮೇಲೆ ಸ ಕ್ರತು ಜ್ಞಾನರೂಪತ್ವ, ಕ್ರತು ಅಂತ ಯಾಕೆ ಕರೆದ್ರು, ಜ್ಞಾನರೂಪನಾದ್ದರಿಂದ ಕ್ರತು. ಅಗ್ನಿ ಅಂಗಪ್ರಣಯತೃತ್ವತಃ, ಅಲ್ಲಿ ಅಗ್ನಿ ಅಂತ ಕರೆದಿದ್ದಾರೆ. ಅಂಗಪ್ರಣಯತು, ಅಂಗ ಅಂದರೆ ಶರೀರಗಳು, ಅದನ್ನು ನಿಯಮನ ಮಾಡೋದು, ಅದಕ್ಕೆ ಅಗ್ನಿ ಅಂತ ಹೇಳ್ತಾರೆ. ನಮ್ಮಲ್ಲೂ ಹಾಗೆ ಅಲ್ವಾ, ಚಳಿ ಪ್ರದೇಶಕ್ಕೆ ನಾವು ಬದಲಿರ್ತಾರೆ ಹೋದ್ವಿ ಅಂದರೆ ಮಾತುಗಳೇ ಬರೋಲ್ಲ, ಅಸ್ಪಷ್ಟ ಮಾತುಗಳು. ಯಾಕೆ, ಬಿಸಿ ಇಲ್ಲ ಅದಕ್ಕೆ ಅಲ್ವಾ. ಹಾಗೆ ಪರಮಾತ್ಮ ಬಿಸಿ ಇಲ್ಲ ಅಂತ ಹೇಳ್ಬಿಟ್ರೆ, ಅಗ್ನಿ ಇಲ್ಲ ಅಂದರೆ ಏನು ಯಾವ ಕೆಲಸಗಳು ಹಿಂದಿನ ಕೆಲಸ ಮಾಡಲ್ಲ. ಅದಕ್ಕೆ ಅಗ್ನಿ ಅಂಗಗಳನ್ನು ನೇತೃ, ಆದ್ದರಿಂದ ಅಗ್ನಿ ನಿಯಾಮಕ. ಸ್ವತಃ ಚಾಲನೆ ಇಲ್ಲದೇ ಇರತಕ್ಕಂಥ ಶರೀರವನ್ನು ನಿಯಮನ ಮಾಡಬಹುದು ಪರಮಾತ್ಮ, ಅದಕ್ಕೆ ಅಗ್ನಿ ಶಬ್ದವಾಚ್ಯನಾಗಿದ್ದಾನೆ. ಆಮೇಲೆ ಸಕ್ರತು ಜ್ಞಾನರೂಪತ್ವದ ಅಗ್ನಿ ಅಂಗಪ್ರಣೀತಿ ಬ್ರಹ್ಮಾಂಡೆ. ಸತ್ಯಂ ಬ್ರಹ್ಮ ಹೃದಯ ಧಾರಯತಿ ಇದು ಸತ್ಯಧರ್ಮ. ಸತ್ಯಂ ಅಂದರೆ ಪರಮಾತ್ಮ, ಅವನ ಹೃದಯ ಧಾರಣೆ ಮಾಡಿಕೊಂಡವನೇ ಸತ್ಯಧರ್ಮ. ಏಕೋಸೌ ಶಬ್ದ ಪ್ರಾಣೇ ಸ್ಥಿತ ಇತಿ, ಏಕಃ ಅಲ್ಲಿ ಯಾವುದು, ಯೋ ಸಾವಸೌ ಪುರುಷ ಸೋಹಮಸ್ಮಿ ಅಂತ ಮೊದಲಿದ್ದು ನೋಡಿ. ಏಕೋಸೌ ಶಬ್ದ, ಒಂದು ಹಸು ಎಂಬ ಶಬ್ದ ಏನಿದೆ ಅದು ಪ್ರಾಣನಲ್ಲಿ ಇರುವವನು ಅಂತ ಅರ್ಥ. ಹಾಗಾದರೆ ಯಾರು ಪ್ರಾಣನಲ್ಲಿ ಅಂತರ್ಯಾಮಿಯಾಗಿದ್ದಾನೋ ಅವನೇ ನನ್ನ ಅಂತರ್ಯಾಮಿಯಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಯಸ್ಮಿನ್ ಅಯಂ ಸ್ಥಿತಃ ಸೋಪಿ ಅಮೃತ, ಯಾರಲ್ಲಿ ಪರಮಾತ್ಮ ಇದ್ದಾನೋ ಅವನು ಅಮೃತ. ಕಿಮು ಪರಹ, ಇನ್ನು ಪರಮಾತ್ಮ ಅಮೃತ ಅಂತ ಹೇಳುವುದೇನಿದೆ, ಯಾವ ಪರಮಾತ್ಮನು ವಾಯುದೇವರು ಇದ್ದಿದ್ದಕ್ಕಾಗಿ ಅವರು ಅಮೃತ ಆಗಿದ್ದಾರೋ ಅಂತಹ ಪರಮಾತ್ಮ ನಾಶ ಆಗ್ತಾನ, ನಾಶ ಆಗೋದಿಲ್ಲ ಅಂತ ಒಂದು ಯುಕ್ತಿ ಕೊಟ್ಟರಲ್ಲಿ. ಶರೀರ ನಾಶ ಆದರೂ ಕೂಡ ಪರಮಾತ್ಮ ನಾಶ ಆಗಲಿಕ್ಕೆ ಯುಕ್ತಿ ಕೊಟ್ಟರು. ಯಾಕೆ, ಪರಮಾತ್ಮನ ಆಶಯದಿಂದ ವಾಯುದೇವರು ಇರೋದು, ಅವರು ಅಮೃತರಾಗಿದ್ದಾರೆ ಅಲ್ವಾ. ಅಂಥದ್ದೇಳ ಮೇಲೆ ಯಾವ ಪರಮಾತ್ಮನ ಸನ್ನಿಧಾನದಿಂದ ವಾಯುದೇವರು ಅಮೃತರಾಗಿದ್ದಾರೋ ಆ ಅಮೃತತ್ವವನ್ನು ತಂದುಕೊಟ್ಟ ಪರಮಾತ್ಮ ನಾಶ ಆಗ್ತಾನ. ಅದಕ್ಕೆ ದೃಷ್ಟಾಂತ ಕೊಡೋದಾದರೆ, ಶಂತನು ಮಹಾರಾಜ ಭೀಷ್ಮಾಚಾರ್ಯರಿಗೆ ಸ್ವಚ್ಛಂದ ಮೃತ್ಯುತ್ವವನ್ನು ಕೊಟ್ಟ. ಭೀಷ್ಮಾಚಾರ್ಯರು ಯಾರ ಅನುಗ್ರಹದಿಂದ ಸ್ವಚ್ಛಂದ ಮೃತ್ಯುತ್ವ ಉಳ್ಳವರಾದರೋ ಅದನ್ನು ಯಾರು ಕೊಟ್ಟು ಅವನು ಸ್ವಚ್ಛಂದ ಮೃತ್ಯು ಅಲ್ವಾ, ಆ ರೀತಿ. ಕಿಮು ಪರಹ. ಇನ್ನು ಅನಿಲ ಅಂತ ಯಾಕೆ ಹೇಳ್ತಾರೆ ವಾಯುದೇವರಿಗೆ, ಅಹ ಇತಿ ಬ್ರಹ್ಮ ಅಂತಿದೆ ಶ್ರುತಿ.
ಅಹ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋ ವಾಯುವಿಗೆ ನಿಲಯ ಆಶಯ ಯಾರು ಬ್ರಹ್ಮನೇ ಅದಕ್ಕೆ ಸೋ ಅನಿಲಂ. ಇನ್ನು ವಾಯುದೇವರಿಗೆ ಅಮೃತ ಅಂತ ಕರೆದಿದ್ದಾರೆ ಯಾಕೆ ಅಂದರೆ ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ. ಪ್ರಳಯ ಕಾಲದಲ್ಲಿಯೂ ಕೂಡ ತಿರೋಧಾನ ಹೊಂದದೇ ಇರುವ ಜ್ಞಾನವುಳ್ಳವರಾದ್ದರಿಂದ ವಾಯುದೇವರಿಗೆ ಅಮೃತ ಅಂತ ಹೇಳ್ತಾರೆ. ಮುಖ್ಯ ಅಮೃತ ಯಾರು? ರಾಮ ಪರಮಾತ್ಮ ಸನಾತನಃ ಅಲ್ವಾ. ಯಾರ ಅನುಗ್ರಹವೂ ಬೇಕಾಗಿಲ್ಲ. ಅಂದರೆ ಏನು? ಯಾವ ವಾಯುದೇವರಿಗೆ ಪ್ರಳಯ ಕಾಲದಲ್ಲಿಯೂ ಕೂಡ ತಿರೋಧಾನವಾಗದ ಒಂದು ಜ್ಞಾನವನ್ನು ಕೊಟ್ಟಿರತಕ್ಕಂಥ ರಾಮಚಂದ್ರ ದೇವರಿದ್ದಾರಲ್ಲ, ಅವರು ನಿತ್ಯ ಅವರು ಅಮೃತಾನೇ ಅಂತ ರಾಮ ಸಂಹಿತಾದಲ್ಲಿ ಹೇಳಿದ್ದಾರೆ. ಭಕ್ತಾನಾಂ ಸ್ಮರಣಂ ವಿಷ್ಣು. ಆಮೇಲೆ ಪ್ರಶ್ನೆ ಬಂತು, ಸ್ಮರಣೆ ಮಾಡುವುದೇ ಅರ್ಥ ಅಂದರೆ ನಾನು ಮರ್ತೋಗ್ಬೇಡಪ್ಪ ಅಂದರೆ ನನ್ನ ಅನುಗ್ರಹ ಮಾಡು ಅಂತ ಅರ್ಥ ಅಂತ ಹೇಳ್ತಾರೆ. ಭಕ್ತಾನಾಂ ಸ್ಮರಣಂ ವಿಷ್ಣು ಏನ್ರಿ ನಾವು ಹೋಗಿ ಜ್ಞಾಪಿಸ್ಬೇಕಾ ಪರಮಾತ್ಮನಿಗೆ? ನಿತ್ಯ ಜ್ಞಪ್ತಿ ಸ್ವರೂಪದ ಯಾವಾಗಲೂ ಜ್ಞಾನ ಸ್ವರೂಪ ಅವನು ಯಾವತ್ತೂ ಯಾರೇನು ಹೇಳಬೇಕಾಗಿಲ್ಲ. ಆದರೂ ಕೂಡ ಅನುಗ್ರಹೋನ್ಮುಖತ್ವಂತೂ ನೈವ ಅನ್ಯ ಕಿಂಚಿದಿಶ್ಯತೆ. ನೀನು ನನ್ನನ್ನು ಜ್ಞಾಪಿಸ್ಕೋ, ಮರೆತು ಬಿಡಬೇಡ ಅಂತ ಅರ್ಥ ಏನು? ಅದಕ್ಕೆ ಅರ್ಥ ಅನುಗ್ರಹೋನ್ಮುಖನಾಗು ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಈ ಶ್ಲೋಕ ಬೇಕಾಗಿದ್ದಿಲ್ಲ ವಸ್ತುತ, ಇದು ವಾಯು ನಂತರ ಅದು ಬೇಕಾಗಿದ್ದಿಲ್ಲ. ಅದು ಆದರೂ ಕೂಡ ಪರಮಾತ್ಮ ಮುಖ್ಯ ವಾಯುರೂಪ ಪ್ರತೀಕದಲ್ಲಿ ಇರುವುದನ್ನು ತಿಳ್ಕೋಬೇಕು. ವಾಯು ಮುಖ್ಯದಿಯ ಅಂತ ಏಕಾಶಕಂಡ ಭಾಗವತ ಹೇಳ್ತಾರೆ. ಆದರೆ ಅವಶ್ಯವಾದದ್ದು ಈ ಮಂತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಇಲ್ಲಿ ಹಸುವಂತ ಎರಡಿದೆ. ಒಂದು ಹಸು ಸಪ್ತಮಿ ಭಕ್ತಿ ಏಕವಚನದ ರೂಪ. ಹಸು ಅಂದರೆ ಮುಖ್ಯ ಪ್ರಾಣ, ಹಸು ಅಂದರೆ ಮುಖ್ಯ ಪ್ರಾಣನಲ್ಲಿ ಅಂತ, ಅಂದರೆ ಮುಖ್ಯ ಪ್ರಾಣದಕ್ಕಂಥ ಪರಮಾತ್ಮ ಅಂತ ಅರ್ಥ. ಇನ್ನೊಂದು ಹಸು ಒಂದು ಶಬ್ದ, ಅದು ಅಧಶಬ್ದ ಪ್ರಥಮ ವಿಭಕ್ತಿ ಅಂದರೆ ಪರಮಾತ್ಮ ಅಂತ ಅರ್ಥ. ವಾಯುದೇವರಲ್ಲಿರ್ತಕ್ಕಂಥವನೇ ಪರಮಾತ್ಮ ಎಲ್ಲರಲ್ಲೂ ಇರಬಹುದು. ಅಸೌ ಅಂತ ಎರಡು ಶಬ್ದಗಳನ್ನು ಕೂಡ ಅಹಂ ಅಸ್ಮಿ ಅಂತಿದೆ, ಅಹೇಯ ಅಂತ, ಸದಾ ವಿದ್ಯಮಾನ ಅಂತ ಅರ್ಥ ಅಸ್ಮಿ ಅಂದರೆ. ಆಮೇಲೆ ಮೋಕ್ಷಕ್ಕಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಇಯೋಧಿ ಅಸ್ಮಜ್ಜುಹುರಾಣಂ ಏನೋ ಭೂಯಿಷ್ಟಾಂತೆ ನವಬುದ್ಧಿಂ ವಿಧೇಮ. ವಯುನಂ ಅಂದರೆ ಜ್ಞಾನಂ ಅಂತ ಬರ್ತಾರೆ. ತ್ವದ್ದತ್ತಯ ವಯುನಯ ಇದಮಚಷ್ಟ ವಿಶ್ವಂ. ನೀನು ಕೊಟ್ಟಿರತಕ್ಕಂಥ ಜ್ಞಾನದಿಂದ ಯಶೋಧಾದೇವಿ ಜಗತ್ತೆಲ್ಲ ನಿನ್ನ ಬಾಯಲ್ಲಿ ನೋಡಿದ್ದು ಅಂತ ಭಾಗವತ. ಹಾಗೆ ವಯುನಂ ಅಂದರೆ ಜ್ಞಾನ ಅಂತ ಆಯಿತು. ವಸ್ತುತಃ ವಯಬಂಧನೆ ಅಂತ ಧಾತು ಇರೋದು, ವಯಬಂಧನೆ ಅಂತ. ಆದರೆ ಇಲ್ಲಿ ವಯುನಂ ಅಂದರೆ ಜ್ಞಾನ ಅಂತ ತಿಳ್ಕೋಬೇಕು. ವಯುನಂ ಜ್ಞಾನಂ ಏನರ್ಥ? ಹೇ ಅಗ್ನೇ ನೋಡಿ, ಅದಕ್ಕೆ ಅದನ್ನು ಕೊಟ್ಟಿದ್ದವರು. ಆ ಹಿಂದಿನ ಶ್ರುತಿಯಲ್ಲಿ ಅಗ್ನಿ ಶಬ್ದ ಇಲ್ಲ. ಅಂಗ ನೇತೃತ್ವದ ಅಗ್ನಿ ಅಂದರೆ ಯಾಕೆ ಹೇಳಬೇಕಾಗಿತ್ತು ಅಂದರೆ ಹೇ ಅಗ್ನೇ, ಅಗ್ನಿಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ. ಸುಪಥಾರಾಯೇ, ಸುಪಥ ಅಂದರೆ ಸುಪಾತ್ ಅಂದರೆ ಒಳ್ಳೆಯ ಮಾರ್ಗ. ಸುಪಾತ್ ಅದು ಯಾವುದದು? ಒಳ್ಳೆಯ ಮಾರ್ಗದಲ್ಲಿ. ಅಸ್ಮಾನ್ ನಮ್ಮನ್ನು, ರಾಯೇ ರೈ ಅಂದರೆ ರೈಗಳು ಅಂತಿರ್ತಾರಲ್ಲ, ರೈಗಳು. ರೈ ಅಂದರೆ ಐಶ್ವರ್ಯ, ಅಂದರೆ ಶ್ರೇಷ್ಠವಾದ ಐಶ್ವರ್ಯದ ಕಡೆ. ಯಾವುದು? ಇಂದ್ರ ಶ್ರೇಷ್ಠ ಆರಿ ದ್ರವೀಡಾನಿ. ಮೋಕ್ಷಕ್ಕೆ ಬೇಕಾದ ಸಾಧನಗಳೇನಿದೆ ಅದನ್ನು ಕೊಡುವಂತ ಅಲ್ಲಿ ಕೇಳೋದು. ಇಲ್ಲ ಹಾಗೆ ನಮ್ಮನ್ನು ವಿಶೇಷವಾಗಿ ಪುನರಾವೃತ್ತಿ ರಹಿತವಾದ ಉತ್ತಮವಾದ ಅರ್ಚಿದಾದಿ ಮಾರ್ಗಗಳೇನಿದೆ ಅಲ್ಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗು. ಅರ್ಚಿದಾದಿ ಮಾರ್ಗದಲ್ಲಿ ಹೋದ ಅಂದರೆ ಮೋಕ್ಷವನ್ನು ಕಟ್ಟಿಟ್ಟಿದ್ದು ಅಂತ ಅರ್ಥ. ಹೇ ಅಗ್ನೇ ಅಸ್ಮಾನ್ ಸುಪಥ ನಯ, ಒಳ್ಳೆಯ ಮಾರ್ಗದಲ್ಲಿ. ಯಾವುದು? ಅಚ್ಚಿರಾದಿ ಮಾರ್ಗಗಳಿರೋದ್ರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗು. ಯಾತಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಬೇಕು? ರಾಯೇ ಮೋಕ್ಷ ರೂಪ ಸಂಪತ್ತಿಗೋಸ್ಕರವಾಗಿ ಅಂತ ಅರ್ಥ. ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ಹೇ ದೇವನೇ, ನಮ್ಮ ಜ್ಞಾನ ಮೋಕ್ಷಕ್ಕೆ ಸಾಕಾಗುವಷ್ಟು ಇದೆ ಎಂಬುದಾಗಿ ನಿಮ್ಗೆ ಗೊತ್ತೇ ಇರೋದು.
ನಮ್ಮ ಜ್ಞಾನ ಎಂಬುದೇನಿದೆ ಅದು ಮೋಕ್ಷಕ್ಕೆ ಸಾಕಾಗುವಷ್ಟು ಆಗಿದೆ ಎಂಬುದನ್ನು ತಿಳ್ಕೊಂಡಿದ್ದಿ. ನಮ್ಮನ್ನು ಸಂಸಾರದಲ್ಲಿ ಬೀಳಿಸಿ ಕ್ಷುಲ್ಲಕರನ್ನಾಗಿ ಮಾಡತಕ್ಕಂಥ ಈ ಏನಸ್ತಿಗಳ ಪಾಪಗಳು ಅದರಿಂದ ನಮ್ಮನ್ನು ದೂರ ಮಾಡಪ್ಪ ಅಂತ ಕೇಳ್ತಾರೆ. ಏನು ಯೋಧಿ ಅಂದರೆ ನಮ್ಮನ್ನು ಬೇರೆ ಮಾಡು, ಸಪರೇಟ್ ಮಾಡಿಬಿಡು. ಯಾವುದರಿಂದ? ಅಸ್ಮತ್ ನಮ್ಮನ್ನು ಜುಹುರಾಣಂ ಅಲ್ಪೀಕುರ್ವತ್ ನಮ್ಮನ್ನು ಕುಗ್ಗಿಸ್ಬಿಡ್ತಾ ಇದೆ ಸಂಸಾರದಲ್ಲಿ. ಅಂತಹ ಏನೋ ಅಂದರೆ ಪಾಪಗಳು, ಏನಸ್ ಅಂದರೆ ಪಾಪ, ಅವುಗಳಿಂದ ಈಯೋಧಿ ನಮ್ಮನ್ನು ಬೇರೆ ಮಾಡಿಬಿಡು ಅಂದರೆ ಬೇರ್ಪಡಿಸು. ಆಯ್ತಪ್ಪ ಎಲ್ಲ ಅದು ಮಾಡು ಇದು ಮಾಡು ಅಂತ ಕೇಳ್ತಾರೆ. ನಮಗೇನು ಕೊಡ್ತೀನಿ ಏನು ಅಂದರೆ ನೀನು ಮಾಡಬೇಕಂತ ಉಪಕಾರಕ್ಕೆ ನಾವು ಏನು ಕೊಡಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಇಷ್ಟು ಮಾಡ್ಬೋದು. ಭೂಯಿಷ್ಠ ಅಂತೆ ನಮಃ ನಮಃ ಇದು ಮುಕ್ತಿಂ ವಿಧೇಮ, ನಮೋ 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 ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬೋದು ಅಷ್ಟೇ ಹೊರತಾಗಿ ನಮೋ ನಮೋ ರಾಮ, ನಮೋ ನಮಸ್ತೆ, ನಮೋ ನಮೋ ರಾಮ, ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ಅಷ್ಟೇ ಹೇಳ್ಬೋದು ಅಷ್ಟೇ ಹೊರತಾಗಿ ನೀವು ಮಾಡಿದ ಉಪಕಾರಕ್ಕೆ ನಾವು ಏನು ಪ್ರತಿ ಉಪಕಾರ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮಧ್ವಾಚಾರ್ಯ ಅರ್ಥ ಬಿಡ್ತಾರೆ. ವಯುನಂ ಜ್ಞಾನಂ ತ್ವದ್ದತ್ತಯ ವೈನಯ ಇದಮಚಷ್ಟ ವಿಶ್ವಮಿತವಚನ ಜುಹುರಾಣಂ. ನೋಡು, ಜುಹುರಾಣಂ ಅಂದರೆ ಅಸ್ಮಾನ್ ಅಲ್ಪೀಕುರ್ವತ್ ನಮ್ಮನ್ನು ಕುಗ್ಗಿಸ್ತಕ್ಕಂಥ, ಅಲ್ಪರನ್ನಾಗಿ ಮಾಡತಕ್ಕಂಥ, ಈಯೋಧಿ ವಿಯೋಜಯ ಬೇರ್ಪಡಿಸು ನಮ್ಮನ್ನು. ಯಾವುದರಿಂದ? ಯದಸ್ಮಾನ್ ಕುರುತೆ ಅತ್ಯಲ್ಪ ಅಂತದೇನೋ ಅಸ್ಮದ್ ವಿಯೋಜಯ ಅಂತ ಸ್ಕಾಂದ ಪುರಾಣ ಹೇಳುತ್ತಂತೆ. ಯಾವುದು ನಮ್ಮನ್ನು ಸಂಸಾರದಲ್ಲಿ ಮತ್ತೆ ಮತ್ತೆ ತಿರುಗಾಡ್ತಕ್ಕಂಥ ಒಂದು ಇದೆ, ನಮ್ಮನ್ನು ಅಲ್ಪರನ್ನ ಮಾಡತಕ್ಕಂಥದ್ದು ಏನಿದೆ ಅದನ್ನು ಏನು ಬೇರೆಪಡಿಸ್ಬಿಡು. ನಯನೋ ಮೋಕ್ಷ ವಿತ್ತಾಯ, ಮೋಕ್ಷ ಎಂಬತಕ್ಕಂಥ ದೊಡ್ಡ ಸಂಪತ್ತು, ಅದ ಕಡೆ ನಮ್ಮನ್ನು ಕರ್ಕೊಂಡು ಹೋಗು. ಇತ್ಯಸ್ತವತ್ತು ಯಜ್ಞಂ ಮನಃ. ಇದ್ಯಾರು ಮಾಡಿದ ಸ್ತೋತ್ರ? ಯಜ್ಞನಾಮಕ ಪರಮಾತ್ಮವನ್ನು ಸ್ವಯಂಭೂವನ ಮಾಡಿದ್ದ ಸ್ತೋತ್ರ ಇದು. ಸ್ವರಾಟ್ ಯುಯು ವಿಯೋಗೆ. ವಿಯೋಧಿ ಅಂದರೆ ವಿಯೋಗ ಅಂತ ಅರ್ಥ ಆಗಿ ಬಂತು ಅಂದರೆ ಧಾತು ಬರೀತಾ ಇದ್ದಾರೆ. ಭಕ್ತಿ ಜ್ಞಾನ ಅಭ್ಯಾಮ್, ನಾವು ಭಕ್ತಿ ಮತ್ತು ಜ್ಞಾನಗಳಿಂದ ಭೂಯಿಷ್ಠ ಬಹಳವಾದ ನಮಃ ಉಕ್ತಿಂ ವಿಧೇಮ. ನಮಃ ನಮಃ ಎಂಬತಕ್ಕಂಥ ಯಾವುದು? ಭಕ್ತಿ ಮತ್ತು ಜ್ಞಾನದ ಕೂಡಿರತಕ್ಕಂಥ ನಮಃ ಎಂಬ ಶಬ್ದವನ್ನು ಮಾತ್ರ ನಾವು ಬಹಳವಾಗಿ ಉಚ್ಚಾರ ಮಾಡ್ತೇವೆ ಅಷ್ಟೇ. ಪೂರ್ಣಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟಮೂರ್ತಯೇ ಮಮ ಅಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ. ಪೂರ್ಣಶಕ್ತಿ, ಪೂರ್ಣಚಿತ್, ಪೂರ್ಣ ಆನಂದ ಅವರಿಂದ ಕೂಡಿರ್ತಕ್ಕಂಥವನು. ಶ್ರೀ ತೇಜ ಸ್ಪಷ್ಟಮೂರ್ತಯೇ ಅಂದರೆ ಪರಮಾತ್ಮ ಏನಿದ್ದಾನವನು ಸಂಪೂರ್ಣವಾದ ಶಕ್ತಿ ಮಾತ್ರ ಅಷ್ಟೇ ಅಲ್ಲ, ಸ್ವರೂಪಭೂತವಾದ ಸ್ಪಷ್ಟ ಅಂದರೆ ಏನು? ಕರಚರಣಾದಿಗಳಿಂದ ಕೂಡಿರತಕ್ಕಂಥ ಶರೀರ ಉಳ್ಳವನಾದ ಯಾರು? ನನಗೆ ಅತ್ಯಂತ ಉಪಕಾರಕನಾದ, ಮಮ ಅಭ್ಯಧಿಕ ಮಿತ್ರಾಯ ಅತ್ಯಂತ ಉಪಕಾರಕನಾದ, ನಿರತಿಶಯ ಪ್ರೀತಿಪಾತ್ರನಾದ, ಗುಣಪರಿಪೂರ್ಣ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ಅವರು ಮಧ್ವಾಚಾರ್ಯರು ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈಶಾವಾಸ ವಿಷದ್ಭಾಷಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಅಂದರೆ ಈ ಒಂದು ಉಪನಿಷತ್ತು ಮಾಡಿದ್ದರಿಂದ ಏನು ಕೇಳ್ಕೋಬೇಕು ನಾವೀಗ? ಇದು ಪೂರ್ಣ ಆಯಿತು ಅಂದರೆ ಈ ಪೂರ್ಣ ಆಗಿ ಎಂದು ಪರಮಾತ್ಮ ಅರ್ಪಣೆ ಮಾಡಿಲ್ವಲ್ಲ, ಅದಕ್ಕಾಗಿ ಇನ್ನೊಂದು ಕಾಟಕ ಉಪನಿಷತ್ತು ನಾವು ಮಾಡ್ತೀವಲ್ಲ, ಅದು ಪೂರ್ಣ ಆಗಿಬಿಟ್ರೆ ಅಷ್ಟೇ ಫಲ ಸಾಕು. ಅದಕ್ಕೇನು ಫಲ? ತಲ್ವಕಾರ ಉಪನಿಷತ್ತು. ಹೀಗೆ ಎಲ್ಲ ಉಪನಿಷತ್ತುಗಳು ಕೂಡ ಪೂರ್ವ ಉಪನಿಷತ್ತುಗಳ ಪರಮಾತ್ಮಗೆ ಅರ್ಪಣೆ ಮಾಡೋದ್ರಿಂದ ಅದು ಪೂರ್ತಿ ಆಗುವಂಥ ಅನುಗ್ರಹ ಮಾಡಿದ್ರೆ ಸಾಕು.